ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ನಮೋ ವೆಂಕಟೇಶಾಯ. ಕೇಳಿಸ್ತಾ ಇದೆಯಾ? ಅಣ್ಣವ್ರಿಗೆ ಒಳಗಡೆ ಮಸಾಜಿಂಗ್ ನಡೀತಾ ಇದೆ. ಅಣ್ಣವ್ರಿಗೆ ನಾನೇ ರೈಟ್ ಹ್ಯಾಂಡು. ಏಯ್, ನಾನೇ ಸೀನಿಯರು. ಅಣ್ಣವ್ರಿಗೆ ಯಾವತ್ತಿದ್ರು ನಾನೇ ರೈಟ್ ಹ್ಯಾಂಡು, ಗೊತ್ತಾ? ಇಲ್ಲ, ನಾನೇ ರೈಟ್ ಹ್ಯಾಂಡ್. ನಾನೇ ರೈಟ್ ಹ್ಯಾಂಡ್. ಇಲ್ಲ, ನಾನೇ ರೈಟ್ ಹ್ಯಾಂಡ್. ಏಯ್, ಯಾವನ್ ಹೇಳ್ತಾ ಇದೀಯಾ? ನಿನಗಿಂತ ಇಲ್ಲಿ ನಾನೇ ಸೀನಿಯರು. ಏಯ್, ಯಾವನವನು? ನನ್ನ ಮಕ್ಳ ನೋಡ್ರಲ್ಲಿ ಯಾವನ ಕಚ್ಚಾಡ್ತಾವ್ನೆ. ಮಸಾಜ್ ಮೂಡೆಲ್ಲ ಹಾಳು ಮಾಡ್ತಾವ್ರೆ. ಏಯ್, ಯಾವನ್ ರೈಟು ಯಾವನ್ ಲೆಫ್ಟ್ ಅನ್ನೋದೆಲ್ಲ ಮುಖ್ಯ. ಇಲ್ಲಿ ಯಾವನ್ಗೆ ಎಷ್ಟು ಮೀಟರ್ ಐತೆ ಅನ್ನೋದೇ ಮುಖ್ಯ. ನೋಡ್ಬೇಕು. ಬಾಸನ್ ನೋಡ್ಬೇಕಾ? ಒಂದ್ ನಿಮಿಷ ಇಲ್ಲೇ ಇರು, ಬರ್ತೀನಿ.
ಬಾಸ್ ಏನೋ ನಿಮ್ಮ ನೋಡಕ್ ಯಾರೋ ಬಂದಿದ್ದಾರೆ. ಬತ್ತಿ ನಡಿ. ಯಾರವನು? ಎಲ್ಲ ಚೆಕ್ ಮಾಡಿದ್ರಣ್ಣ? ಎಸ್ ಬಾಸ್. ಯಾರೋ ನೀನು? ಏನ್ ಬಂದ್ ವಿಷಯ? ನನಗೆ ಒಂದು ಗನ್ನು ಮತ್ತೆ ಒಂದು ಬೈನಾಕ್ಯುಲರ್ ಎರಡು ಬೇಕು. ಏನಕ್ಕೆ? ದುಡ್ಡು ಮಾಡೋದಕ್ಕೆ. ಏನು? ಹೌದು, ಎಲ್ಲ ಶ್ರೀಮಂತರ ತರ ನಾನು ಬದುಕಬೇಕು. ಅದಕ್ಕೆ ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ಗನ್ನು ಬೇಕೇ ಬೇಕು. ತಗೋ ಕೊಡ ಇಲ್ಲಿ. ಹಾ ಇದು ನಿಮ್ಮ ಮಾವನ ಮನೆಯಲ್ಲ, ದುಡ್ಡು ಕೊಟ್ಟು ತಗೊಂಡೋಗೋ. ತಗೋ, ಇದ್ ನನ್ ಮನೆ ಪತ್ರ. ನನ್ನ ಹತ್ರ ಇರೋದು ಇದೊಂದೇ. ನಾನ್ ಶ್ರೀಮಂತ ಆದ್ಮೇಲೆ ಇದನ್ನ ಬಿಡ್ಸ್ಕೊಂಡು ಹೋಗ್ತೀನಿ. ಇಷ್ಟೊತ್ತಲ್ಲಿ ಮಾಡ್ತಿದ್ದೀರಾ? ಹ್ಯಾಪಿ ಬರ್ತ್ಡೇ ಮೈ ಡಿಯರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿನ್ ಬರ್ತ್ಡೇ ಜೊತೆಗೆ ನಮ್ ವೆಡ್ಡಿಂಗ್ ಆನಿವರ್ಸರಿ ಕೂಡ. ಹ್ಯಾಪಿ ಆನಿವರ್ಸರಿ. ಐ ವಿಶ್ ಯು ದ ಸೇಮ್. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ನಿನಗೆ ಒಂದು ಸ್ವೀಟ್ ಗಿಫ್ಟ್ ಕೊಡೋಣ ಅಂತ. ಪುಟಿ, ಯಾಕೆ ಇನ್ನು ನಿದ್ದೆ ಮಾಡಿಲ್ವಾ ನೀನು? ಎಷ್ಟೊತ್ತಾದ್ರೂ ಎದ್ದಿದ್ಯಾ ನೋಡು. ಕವಿತಾ, ಏನಿದು ಸರ್ಪ್ರೈಸ್? ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಬಾ ಒಳಗೆ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಒಂದ್ ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಇವತ್ ನೋಡಿದ್ರೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ. ಐ ಆಮ್ ಸೋ ಗ್ಲಾಡ್ ಯು ಮೇಡ್ ಇಟ್ ಟುಡೇ. ಪುಟಿ, ಬರ್ಲಾ? ಬಾಯ್ 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 ಡ್ಯಾಡಿ. ಶಾರದಾ, ಬರ್ತೀನಿ. ಸಂಜೆ ಬೇಗ ಬಂದ್ಬಿಡಿ. ಬಾಯ್. ತಗೋಚನ. ಥ್ಯಾಂಕ್ಸ್. ರಿಯಲಿ ನಿನ್ ಲಕ್ಕಿ ಕಣೆ. ಯಾಕೆ? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಗಂಡ ಹೆಂಡತಿ ಇಷ್ಟ ಅನ್ಯೋನ್ಯವಾಗಿದ್ದೀರಲ್ಲ, ಅದಕ್ಕೆ.
ಹಾಯ್ ಗುಡ್ ಮಾರ್ನಿಂಗ್ ರಾಮ್. ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್. ಅಂದ ಹಾಗೆ ಇವತ್ತಿನ ಟೆಂಡರ್ ಬಗ್ಗೆ ಗೊತ್ತಲ್ಲ ನಿಮ್ಗೆ? ಹೇ ಗೊತ್ತು, ಅಫ್ಕೋರ್ಸ್, ನನಗೆ ಗೊತ್ತಿಲ್ಲದೆ ಇರತ್ತಾ? ಯಾವುದೇ ಕಾರಣಕ್ಕೂ ಟೆಂಡರ್ ಮಿಸ್ ಆಗಬಾರ್ದು. ಹೇ ಚಾನ್ಸೇ ಇಲ್ಲ. ಅಂತ ದೊಡ್ಡ ಟೆಂಡರು ನಾನು ಮಿಸ್ ಮಾಡ್ಕೋತೀನ? ಹಾಗಲ್ಲ, ಅವ್ನು ಸ್ವಲ್ಪ ಲಂಚಕೋರ. ಅದೆಲ್ಲ ಇಶ್ಯೂನೇ ಅಲ್ಲ, ನಾನು ನೆನ್ನೆನೇ ರೆಡಿ ಮಾಡ್ಬಿಟ್ಟಿದ್ದೀನಿ. ಓಕೆ ರಾಮ್, ಓಕೆ, ನಾನು ಆಮೇಲೆ ಬರ್ತೀನಿ. ಓಕೆ ಓಕೆ ಓಕೆ, ಸಿ ಯು. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಇನ್ನೂ 16 ವರ್ಷದ ಹುಡುಗಿ ತರನೇ ಕಾಣಿಸ್ತಾ ಇದೆಯಲ್ಲ. ಅದಕ್ಕೆ ನಾಳೆ ನಿಂಗೊಂದು ಗ್ರ್ಯಾಂಡ್ ಪಾರ್ಟಿ. ಎಲ್ಲಿ? ಅಷ್ಟು ಬೇಕು ಹೇಳ್ಬಿಡ್ತೀನ. ಸರ್ಪ್ರೈಸ್. ವೆಯ್ಟ್ ಅಂಡ್ ಸಿ. ಚಿಗುರಲ್ಲಿ ನೀನು, ದುಂಬಿಯ ಶ್ರುತಿಯಲ್ಲಿ ನೀನು, ಶ್ವೇತವರ್ಣ ಚಲುವೆ ನೀನು, ಓ ಪ್ರೇಯಸಿ ನೀನೇನ ಊರ್ವಶಿ. ಮಧುರವಾಗಿದೆ ಸ್ವರನಾದವೇ ನೀ ಮೀಟಿದೆ. ಚೈತ್ರದ ಚಿಗುರಲ್ಲಿ ನೀನು, ದುಂಬಿಯ ಶ್ರುತಿಯಲ್ಲಿ ನೀನು, ಶ್ವೇತವರ್ಣ ಚಲುವೆ ನೀನು, ಓ ಪ್ರೇಯಸಿ ನೀನೇನ ಊರ್ವಶಿ. ಮಧುರವಾಗಿದೆ ಅರಳಿತು ಹಾಡಿತಿ ಕೋಗಿಲೆ, ನಲಿಯಿತು ಎದೆಯಲೆ. ಅಂದದ ಚಲುವೆ ನೀ, ಅಜಂತದ ಶಿಲ್ಪಿನಿ. ಮಧುರವಾಗಿದೆ
ಲೋಕ ತಾಂಡವ ಅಪ್ಸರೆ ಆಸರೆ ಕೋರುವೆ ನಿನ್ನಲೆ ಈಗಲೇ ಫಲಿಸಲಿ ಹೂಮಳೆ ಹೃದಯದ ಪುಣ್ಯವೋ ಈ ಜನ್ಮವು ಧನ್ಯವೋ ಮಧುರವಾಗಿದೆ ಸ್ವರನಾದವೇ ನೀ ಮೀಟಿದೆ ಚೈತ್ರದ ಚಿಗುರಲ್ಲಿ ನೀನು ದುಂಬಿಯ ಶ್ರುತಿಯಲ್ಲಿ ನೀನು ಶ್ವೇತವರ್ಣ ಚಲುವೆ ನೀನು ಓ ಪ್ರೇಯಸಿ ನೀನೇನ ಊರ್ವಶಿ ಮಧುರವಾಗಿದೆ ರಾಮ್ ಗುಡ್ ನಾಟ್ ಬ್ಯಾಡ್ ಐರನ್ ಎಲ್ಲ ಹೋಗ್ತಾ ಇದೆ. ಗುಡ್ ಯಾ ಸಾರಿ ನಮಸ್ತೆ ಪುಟಿ ನಿನಗೇನ್ ತಂದಿದ್ದೀನಿ ನೋಡು. ಏನಿದು ಕೈಯಲ್ಲಿ 4 ಚಾಕ್ಲೇಟ್ ಇದೆ 2 ಕೊಡು ಜಾಸ್ತಿ ಚಾಕ್ಲೇಟ್ ತಿಂದ್ರೆ ಹಲ್ಲೆಲ್ಲ ಹುಳ್ಕಲಾಗುತ್ತೆ ಗೊತ್ತಾಯ್ತಾ ಶಾಂತಮ್ಮ ಓ ಹಾಗೆಲ್ಲ ಹಠ ಮಾಡ್ಬಾರ್ದು ಚಿನ್ನ ಬಂದ್ಮೇಲೆ ಕೊಡ್ತೀನಿ ಓಕೆನಾ ಅಮ್ಮ ಶಾಂತಮ್ಮ ನಾವ್ ಬರೋದ್ ಲೇಟ್ ಆಗುತ್ತೆ ಮಗು ನೋಡ್ಕೊಳ್ಳಿ ಬಾಯ್ ಪುಟ್ಟ ಬಾಯ್ ಬಾಯ್. ನಡೀರಿ ಹೋಗೋಣ ಲೆಟ್ಸ್ ಗೋ ಪುಟಿ ಅಮ್ಮ ಚಾಕ್ಲೇಟ್ ಕಿತ್ಕೊಂಡ್ಲಾ ನಂಗೆ ಗೊತ್ತು ಅವಳು ಹಿಂಗೆ ಮಾಡ್ತಾಳೆ ಅಂತ ಅದಕ್ಕೆ 2 ಎಕ್ಸ್ಟ್ರಾ ಇಟ್ಕೊಂಡ್ಬಂದಿದ್ದೀನಿ ತೋ ಓಕೆ ಬಾಯ್ ಬಾಯ್ ಮನೆ ಕಡೆ ಹುಷಾರು ಆಯ್ತು ಬರ್ತೀನಿ ಸರಿ ಬಾಯ್. ಬಾಯ್ ರಾಮ್ ದಿಸ್ ಇಸ್ ಸೋ ಸರ್ಪ್ರೈಸಿಂಗ್ ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೂ ಅಷ್ಟೇ ಖುಷಿ ಆಗ್ತಿದೆ. ಐ ಲವ್ ಯು ಆಯ್ತು ಪ್ರತಿ ವರ್ಷನೂ ನೀನ್ ನನ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ತಾನೆ ಇದ್ದೀರಾ ಆದ್ರೆ ಅದೇನು ಅಂತ ಮುಂಚೆನೆ ಹೇಳ್ಬಿಡಿ ನನ್ ಕೈ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪ್ಲೀಸ್ ಟೆಲ್ನಾ ಹೌದಾ ಹಾಗಾದ್ರೆ ನಾನು ಹೇಳ್ದಾಗ ಮಾಡ್ತೀಯಾ ಏನು ನಾಟಿ ಈ ತುಟಿನ ಆ ತುಟಿಯಿಂದ ಲಾಕ್ ಮಾಡ್ತೀಯಾ ಆಯ್ತು ಹಾಗಾದ್ರೆ ಒಂದು ಕೆಲಸ ಮಾಡಿ ಗಾಡಿನ ಸೈಡ್ಗೆ ಹಾಕಿ ಹೌಸ್ ದ್ಯಾಟ್ ವಾವ್ ಸೊ ಬೇಬಿ ಯಾರು ನೀನು ಏನ್ ಬೇಕು ನಿನ್ಗೆ ಕಾರೊಳಗೆ ಹೆಂಗ್ ಬಂದೆ ದುಡ್ಡು ಬೇಕು ಪ್ಲೀಸ್ ನಮ್ಗೇನು ಮಾಡ್ಬೇಡ ಕಿರ್ಚ್ಬೇಡ ನಿಮ್ ಮಗುನ ಕಿಡ್ನಾಪ್ ಮಾಡಿದೀನಿ ನಾನ್ ಹೇಳ್ದಾಗ ಕೇಳಿಲ್ಲ ಅಂತಂದ್ರೆ ಇಲ್ಲಿ ನೀವು ಅಲ್ಲಿ ನಿಮ್ ಮಗು 3 ಜನನು ಫಿನಿಶ್ ಮಾಡ್ಬಿಡ್ತೀನಿ ಹಲೋ 1 ನಿಮಿಷ ಇರು ತಗೋ ಫೋನ್ ದಯವಿಟ್ಟು ನನ್ ಮಗುಗೆ ಏನು ಮಾಡ್ಬೇಡಿ ಏನು ಮಾಡ್ಬೇಡಿ ಒಬ್ರು ಮಾತಾಡಿದ್ರೆ ಸಾಕು ಅನ್ಕೋತೀನಿ ಮತ್ತೆ ಮಾಡ್ತೀನಿ ನೋಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಹತ್ರ ದುಡ್ಡಿಲ್ಲ ಹಲೋ ದುಡ್ಡು ಎಲ್ಲಿದ್ಯಾ ಅಂತ ನನಗೆ ಗೊತ್ತು ನಾನು ಹೇಳಿದ ಕಡೆ ಡ್ರೈವ್ ಮಾಡು ನಡಿ ಹಲೋ
ಇಲ್ಲಿ ಯೂಟನ್ ತಗೋ. ಏಯ್, ಮುಂದೆ ಬ್ಯಾಂಕ್ ಹತ್ರ ನಿಲ್ಸು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನ್ನ ಹತ್ರ ದುಡ್ಡಿಲ್ಲ. ನಿನ್ ವ್ಯವಹಾರ 3 ಬ್ಯಾಂಕ್ ಅಲ್ಲಿ ಇದೆ. 2 ಬ್ಯಾಂಕ್ ಅಕೌಂಟು ಬರೀ ಲೆಕ್ಕಕ್ಕೆ. ಈ ಬ್ಯಾಂಕ್ ಅಲ್ಲಿ 1,20,20,00,000 ಇದೆ. ಡ್ರಾ ಮಾಡ್ಕೊಂಬ, ಹೋಗೋ. ಹೋಗೋ. ಏಯ್, ಏನ್ ಮುಖ ನೋಡ್ತಿದ್ದೀರಾ? ಹೋಗೋ. ಹೋಗೋ. ನಿಲ್ಲಿ. ನಿಮ್ ಮೊಬೈಲ್ಸ್ ಕೊಟ್ಬಿಟ್ಟು ಹೋಗಿ. ತಗೊಳ್ಳಿ ಸೂಟ್ಕೇಸು. ಗೊತ್ತಲ್ಲ, ಪೊಲೀಸ್ ಗೀಲೀಸ್ ಅಂತ ಹೋದ್ರೆ ನಿಮ್ ಮಗು ಪ್ರಾಣ ನನ್ ಕೈಯಲ್ಲಿದೆ. ಇನ್ನು 15 ನಿಮಿಷದಲ್ಲಿ ಇಲ್ಲಿ ಇರ್ಬೇಕು. ಹೊರಡಿ. ಇಲ್ಲೇ ಕೂತಿರು, ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. Yeah, sure. I'll do my level best. Yeah, sure. Be seated. Yeah. Excuse me, sir. Can I use the phone, please? Yeah, sure, sir. Yeah, tell me. Thank you. Okay. ಏನ್ರಿ, ಒಂದ್ ನಿಮಿಷ ಫೋನ್ ಇಟ್ಟು ಆಚೆ ಬರ್ತೀರಾ? ಅಲ್ಲ, ಇಟ್ಸ್ ಅರ್ಜೆಂಟ್. ಎಕ್ಸ್ಕ್ಯೂಸ್ ಮೀ. Yeah. ಏನ್ರಿ ನೀವು, ಬುದ್ಧಿ ಇದೆಯಾ ನಿಮ್ಗೆ? ನಮ್ ಮಗು ಪ್ರಾಣ ಅವನ್ ಕೈಲಿದೆ. ನೀವ್ ಚೆಕ್ ಸೈನ್ ಮಾಡ್ಬಿಟ್ಟು ಕಾರಲ್ಲಿ ಹೋಗಿ ಕೂತಿರಿ. ನಾನು ಹೋಗಿ ಅಮೌಂಟ್ ಡ್ರಾ ಮಾಡ್ಕೊಂಡ್ ಬರ್ತೀನಿ. ಸರಿ. ಏನ್ ಒಬ್ನೇ ಬಂದಿದೀಯಲ್ಲ, ನಿನ್ ಹೆಂಡತಿಯಲ್ಲಿ ದುಡ್ಡು ತಗೊಂಡು ಬರ್ತಾ ಇದ್ದಾಳೆ. ದುಡ್ಡು ತರೋದು ಇಲ್ಲ ಬೇರೆ ಏನಾದ್ರೂ ಪ್ಲಾನ್? ಚಚೆ, ಆ ಥರ ಎಲ್ಲ ಏನೂ ಪ್ಲಾನ್ ಇಲ್ಲ. ನಿಜವಾಗ್ಲೂ ದುಡ್ಡು ತರ್ತಾ ಇದ್ದಾಳೆ. ಹಾಗೇನಾದ್ರೂ ಆದ್ರೆ ಗೊತ್ತಲ್ಲ. ಪ್ಲೀಸ್ ಏನು ಮಾಡಬೇಡಿ. ಅವಳು ನಿಜವಾಗ್ಲೂ ದುಡ್ಡು ತರಕ್ಕೆ ಹೋಗಿದ್ದಾಳೆ. ಏಯ್, ಕಡೆಗೂ ನಿನ್ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ಸರ್, ನನಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಹಲೋ ಸರ್, ಇವ್ರ ಚಿಲ್ರೆ ಬುದ್ಧಿನ ತೋರ್ಸ್ಬಿಟ್ರು ಸರ್. ಪಾಪುನ. ಸರ್ 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 ನಾನು ಯಾರಿಗೂ ತಿಳಿಸಿಲ್ಲ ಸರ್. ಸರ್, ನಿಜವಾಗ್ಲೂ ಸರ್, ನಾನು ಯಾರಿಗೂ ತಿಳಿಸಿಲ್ಲ. ದಯವಿಟ್ಟು ನಾನು ನಂಬಿ. ನಾನು ಮ್ಯಾನೇಜ್ ಮಾಡ್ತೀನಿ, ಪ್ಲೀಸ್. ಮ್ಯಾನೇಜ್ ಮಾಡು. ಪಾರ್ಟ್ನರ್, ನಿನ್ ಲೈನಲ್ಲೇ ಇರು. Any problem? No sir, nothing. ಏನಿಲ್ಲ. ಇವ್ರು ಯಾರು?
ಅದೇ ಸರ್ ಫ್ರೆಂಡ್ ಸರ್. ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್. ಇವರು ನಮ್ಮವ್ರೆ. ನಿಮ್ಮವರಾ? ಇಟ್ಸ್ ಓಕೆ. ಓಕೆ. ನಡಿ. ದುಡ್ಡು ಎಷ್ಟು ಆಟ ಆಡ್ಸುತ್ತಲ್ಲ ನಿಮ್ಮಂತವ್ರನ್ನ. ಲೈಟ್ರ್ ಕೊಡು. ಅಯ್ಯೋ ಪಾಪಿ, ದುಡ್ಡು ಬೇಕು ಅಂದೆ ತಂದ್ಕೊಟ್ಟೆ. ಸುಡ್ತಾ ಇದೆಯೇನೋ? ಅದ್ರ ಬೆಲೆ ಗೊತ್ತಾ ನಿನಗೆ? ಬುದ್ಧಿ ಇದೆಯಾ ನಿನ್ಗೆ? ದುಡ್ಡು ಸುಡ್ತಾ ಇದೆಯಲ್ಲ, ಅಷ್ಟು ದುಡ್ಡು ಸಂಪಾದನೆ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ ಗೊತ್ತಾ? ಪ್ಲೀಸ್ ಗಾಡಿ ಮೂವ್ ಮಾಡು. ಹೋಗ್ರಿ. ನಿನ್ನಂತವ್ರಿಗೆ ದುಡ್ಡು ಮಾಡೋದ್ ಕಷ್ಟ, ಆದ್ರೆ ನನ್ನಂತವ್ರಿಗೆ ತುಂಬಾ ಸಲೀಸು. ಚಿಟ್ಕೆ ಹೊಡೆಯೋಷ್ಟರಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡ್ತೀನಿ. ನಿನ್ನಂತವ್ರು ಎಷ್ಟೋ ಜನ ನನಗೆ. ಎಂತ ರಾಕ್ಷಸ ನೀನು! ಛೇ! ಹೌದು, ನಾನು ರಾಕ್ಷಸನೇ. ಪ್ಲೀಸ್ ದಯವಿಟ್ಟು ದುಡ್ಡು ಸುಡಬೇಡಿ ಪ್ಲೀಸ್. ನನ್ನ ಮಾತು ಕೇಳಿ ಪ್ಲೀಸ್, ದುಡ್ಡ ಸುಡಬೇಡ. ನನಗೆ ತುಂಬಾ ಹಶ್ವಾಗ್ತಾ ಇದೆ. ಬಹಳ ದಿವಸದಿಂದ ಕನ್ಸು ಬೇರೆ, 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ. ಏನೋ 5 ಸ್ಟಾರ? ಇರೋ ದುಡ್ಡೆಲ್ಲ ಸುಟ್ಟಾಕ್ಬಿಟ್ಟು 5 ಸ್ಟಾರ್ ಅಂತೆ. 5 ಸ್ಟಾರ್ ಪ್ಲೀಸ್, ಹೋಗೋಕೆ ಏನ್ ಮಾಡ್ಬೇಡ, ಬೇಡ ಪ್ಲೀಸ್. ಮುಗಿಸ್ಬಿಡು. ಬೇಡ, ನೀನು ಹೇಳ್ದಂಗೆ 5 ಸ್ಟಾರ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಏನು ಮಾಡ್ಬೇಡ, ಮಗುಗೆ ಏನು ಮಾಡ್ಬೇಡ. ಕಾರ್ಕಿ ಕೊಡು. ಎಕ್ಸ್ಕ್ಯೂಸ್ ಮಿ ಸರ್, ಆರ್ಡರ್ ಪ್ಲೀಸ್. ಇದೇನಿದು? ಕಲ್ಮಿ ಕಬಾಬ್. ಒಂದು ತಗೊಂಬ. ಇದೇನಿದು? ತಂದೂರಿ ಫುಲ್ಲು. ಇದು ಒಂದು ತಗೊಂಬ. ಇದೇನು? ಚಿಕನ್ ಬಿರಿಯಾನಿ. ತಗೊಂಬ ಒಂದು. ಇದೇನಿದು? ಚಿಕನ್ ಕಬಾಬ್. ಇದು ಒಂದು. ಸರ್ ಒಂದು ಮಾತು, ನೀವು ಆರ್ಡ್ರ್ ಮಾಡಿರೋದ್ರಲ್ಲಿ ಒಂದಕ್ಕೊಂದು ಕಾಂಬಿನೇಷನ್ ಇಲ್ಲ. ಏಯ್, ತಿನ್ನೋ ನಾನು, ತಂದು ಕೊಡೋದಷ್ಟೇ ನಿನ್ನ ಕೆಲಸ. ಅರ್ಥ ಆಯ್ತಾ? ಓಕೆ ಸರ್. ಏನೇನು ಆರ್ಡರ್ ಮಾಡ್ತಿಯಲ್ಲ, ಅದ್ರ ಬೆಲೆ ಗೊತ್ತಾ ನಿನ್ಗೆ? ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ದುಡ್ಡೇ ನಿಮ್ಮಪ್ಪ ಕೊಡ್ತಾನ? ನನ್ನ ವಶದಲ್ಲಿದೆಯಲ್ಲ ಆ ಮಗು, ಅವ್ರ ಅಪ್ಪ ಕೊಡ್ತಾನೆ. ಕೊಡ್ಲೇಬೇಕು. ಇರೋ ದುಡ್ಡೆಲ್ಲ ಸುಟ್ಟಾಕ್ಬಿಟ್ಟಿಯಲ್ಲ, ಇನ್ನೆಲ್ಲಿಂದ ಬರ್ಬೇಕು? ಮರಕ್ಕೆ ಒಂದೇ ಬೇರು, ಒಂದೇ ಕೊಂಬೆ, ಎಲ್ಲಾದ್ರೂ ಇರೋಕ್ ಸಾಧ್ಯನಾ? ನೀನು ಊಟ ಮಾಡ್ತಾ ಇರು, ನಾವು ಹೋಗಿ ದುಡ್ಡು ತರ್ತೀವಿ. ನಾನು ಊಟ ಮಾಡಿ ಕೈ ತೊಳೆಯೋಷ್ಟ್ರಲ್ಲಿ ಇಲ್ಲಿರ್ಬೇಕು.
ಜಯನಗರ ಬರ್ತೀಯಪ್ಪ? ಇಲ್ಲ ಸರ್, ವೇಟಿಂಗು. ಅಯ್ಯೋ, ಅಲ್ಲಿ ನೋಡ. ಅಲ್ಲಿ ನೋಡ್ರಿ ಪೊಲೀಸ್ ಸ್ಟೇಷನ್. ಇನ್ನು 10 ನಿಮಿಷ ಇದೆ. ಹಾಗಾದ್ರೆ ಕಂಪ್ಲೇಂಟ್ ಕೊಡೋಣ. ಹಾಯ್ ಮಿಸಸ್ ರಾವ್. ಯಾರು ನೀವು? ಜಸ್ಟ್ ಎ ಮಿನಿಟ್. ಹಲೋ ಸರ್, ನಿಮ್ಮ ಅನುಮಾನ ನಿಜ ಆಯ್ತು. ಇವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದ್ದಾರೆ. ನಿಮ್ಗೆ ಮಗು ಬೇಡ ಅನ್ಸುತ್ತೆ, ಹೋಗಿ ಸರ್ ಪ್ಲೀಸ್ ಸರ್, ದುಡುಕಿ ಏನೋ ತಪ್ಪು ಮಾಡಕ್ ಹೊರಟಿದ್ವಿ. ಇನ್ನು ಮುಂದೆ ಹಾಗಾಗಲ್ಲ. ಪ್ಲೀಸ್ ಇವಲ್ಲೇ ಬರ್ತೀವಿ. ಹಾಂ, ಅಲ್ಲಿ ಥ್ಯಾಂಕ್ಸ್. ಬರ್ತೀವಿ. ಎಕ್ಸ್ಕ್ಯೂಸ್ ಸರ್, ಇಲ್ಲಿದ್ರಲ್ಲ ಅವರೆಲ್ಲದ್ರು? ಗೊತ್ತಿಲ್ಲ ಸರ್. ಬಿಡ್ರಿ ಅವ್ರನ್ನ. ಏನ್ರಿ ಮಾಡ್ತಿದ್ದೀರಾ? ಸುಮ್ಮನಿರ್ರಿ, ಬಿಡಿ ಅವ್ರನ್ನ. ನಾನು 5 ಸೆಕೆಂಡ್ ಕಾಣಿಸ್ತಿದ್ದಕ್ಕೆ ಇಷ್ಟು ರೈಸ್ ಆಗ್ತಿದ್ಯಲ್ಲ, ಅದೇ ನಾನ್ ವಹಿಸಿದ ಕೆಲ್ಸನ ಬಿಟ್ಟು ಘನಂದಾರಿ ಕೆಲಸ ಮಾಡಕ್ ಹೊರಟಿದ್ಯಲ್ಲ, ನನಗ್ ಹೆಂಗ್ ಉರಿ ಬೇಡ. ಫಸ್ಟ್ ಟೈಮ್ ಅಂತ ಬಿಡ್ತಾ ಇದ್ದೀನಿ. ರಿಪೀಟ್ ಆದ್ರೆ ಹುಡುಗರೇ ರೆಡಿ ಇರುತ್ತೆ. ರಿಲ್ಯಾಕ್ಸ್ ಬೇಬಿ, ರಿಲ್ಯಾಕ್ಸ್. ಇಷ್ಟೊಂದು BP ಒಳ್ಳೇದಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ, ಆಯಾಸ ಆಗ್ತಾ ಇದೆ. ಹಾಯಾಗಿ ರಿಲ್ಯಾಕ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೋಗಿ ನನಗೊಂದು ಸ್ವೀಟ್ ರೂಮ್ ಬುಕ್ ಮಾಡ್ತೀಯ ಚಿನ್ನ? ಆಯ್ತು, ಅವಾಗ್ಲಾದ್ರೂ ನಮ್ಮನ್ನು ಬಿಟ್ಬಿಡ್ತೀಯಾ? ಓಕೆ. ಹಾಂ ಸರ್. ಸೂಟ್ ರೂಮು ಟ್ಯಾರಿಫ್ ಏನು? 35,000 ಸರ್. ಹಾಂ, ಕೊಡಿ. ಅಡ್ರೆಸ್ ಬರೀರಿ ಇಲ್ಲಿ. ಹಾಂ, ಟೇಕ್ ಯೋರ್ ಕೀಸ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ತಗೋ. 109 ಮೈ ಲಕ್ಕಿ ನಂಬರ್. ಹಾಗಿದ್ರೆ ನಾವಿನ್ ಹೊರಡ್ಬೋದಾ? ಆಯ್ತು. ನಮ್ಮ ಮಗು ಮರ್ತಿದ್ರಿ ಅನ್ಕೊಂಡಿದ್ದೆ. ಬನ್ನಿ, ಬಿಲ್ ಕಟ್ಬಿಟ್ ಬನ್ನಿ. ಹಾಯ್ ಸ್ವೀಟಿ, ಎಲ್ಲ ರೆಡಿ ತಾನೆ? ಎಲ್ಲ ರೆಡಿ ಸರ್. ನಾನು ಹೇಳಿದ ಜಾಗದಲ್ಲಿ ಇದೆಯಾ ತಾನೆ? ಅಲ್ಲೇ ಇದ್ದೀನಿ ಸರ್. ಸರಿ, ಈಗಲೇ ಬಂದೆ. ಇಳಿರಿ ಕೆಳಗೆ. ನಾನು ಹೇಳಿದ ತರನೇ ಫೈಲ್ ರೆಡಿ ಮಾಡಿದೆ ತಾನೆ? ಎಸ್ ಡಾರ್ಲಿಂಗ್. ತಗೋ, ನೀನ್ ಏನ್ ಮಾಡ್ಬೇಕು ಎಲ್ಲ ಡೀಟೇಲ್ಸ್ ಈ ಫೈಲಲ್ಲಿ ಇದೆ. ಏಯ್, ಏನಿದೆಲ್ಲ? ಮಗು ಎಲ್ಲಿ? ಅದಕ್ಕೆ ಹೇಳೋದು ಆತುಗಾರನಿಗೆ ಬುದ್ಧಿಮಟ್ಟ. ತಗೋ, ಹೋಗ್ತಾ ಇರೋ.
ಏಯ್. ನೋಡ್ ಡಿಯರ್, ನಾವು ಅನ್ಕೊಂಡ ಹಾಗೆ ಎಲ್ಲ ಆಗ್ತಾ ಇದೆ. ಇನ್ನು 2 ದಿನದಲ್ಲಿ ನಾವು ಟಾರ್ಗೆಟ್ ರೀಚ್ ಆಗ್ತೀವಿ. ಓಕೆ, ಅಂದ್ಹಾಗೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಓಕೆ ಡಿಯರ್. ಏಯ್ ಏನಿದೆಲ್ಲ ನೀನ್ ಹೇಳಿದ್ದೇನು ಮಾಡ್ತಾ ಇರೋದೇನು? ಆ ಫೈಲಲ್ಲಿ ಏನಿದೆ? ಇಷ್ಟಕ್ಕೂ ಇವಳು ಯಾರು? ಎಲ್ಲದಕ್ಕೂ ಉತ್ತರ ಸಿಗತ್ತೆ. ನಡಿ. ಹತ್ತು. ಎಲ್ಲೋಗ್ತೇ? ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಒಗ್ಗುವ ಆಳಲ್ಲ, ತಲೆ ಬಾ. ಏಯ್ ಹಂಗ ಗಾಡಿ ಓಡಿಸೋದು? ಆಗ್ಲೇ ಏನೋ ಒಂದು ಕೇಳಿದ್ರಲ್ಲ, ಅದೇ ಆ ಫೈಲ್ ವಿಷಯ. ಅರ್ಥ ಆಯ್ತು, ಅರ್ಥ ಆಯ್ತು. ತಗೋ. ಇಷ್ಟೊಂದು ನೋವು ಕೊಡ್ತಾ ಇದೆಯಲ್ಲ, ನೀನ್ ಖಂಡಿತ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತ್ಯಾ. ಹೌದಾ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಯಾರು ಉದ್ಧಾರ ಆಗ್ತಾರೆ, ಯಾರು ಸರ್ವನಾಶ ಆಗ್ತಾರೆ ಅಂತ ನಿನಗೆ ಗೊತ್ತಾಗತ್ತೆ. ಆಗ ನೀನು ಶಾಪ ಹಾಕ್ಬೇಕಾ ಇಲ್ಲ ಬಾಯಿ ಬಡ್ಕೊಂಡು ಓಡೋಗ್ಬೇಕಾ ಅನ್ನೋದು ನಿನಗ್ ಬಿಟ್ಟಿದ್ದು. ಮೊದ್ಲು ವಿಷಯ ಏನು ಅಂತ ಹೇಳು. ವಿಷಯ ವೆರಿ ಸಿಂಪಲ್. ನಿನ್ ಮನೆ, ನಿನ್ ಆಸ್ತಿ, ನಿನ್ ಕಾರು, ನಿನ್ ಶೇರ್ ಮಾರ್ಕೆಟ್ ಬಾಂಡ್ಸು ಇವೆಲ್ಲನೂ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ನೀನ್ ಬರೀ ಒಂದ್ ಫೋನ್ ಮಾಡ್ಬೇಕಷ್ಟೇ. ನಿನ್ನ ಉಳ್ಸಲ್ಲ, ನಿನ್ನ ಸಾಯಿಸ್ಬಿಡ್ತೀನಿ. ನೀನು ನಗ್ತಾ ಇದೆಯಾ ನೀನು? ಇಲ್ಲಿ ನೀನು, ಅಲ್ಲಿ ನಿನ್ ಮಗಳು, ನನ್ ಪಾರ್ಟ್ನರ್ ಕೈಯಲ್ಲಿ ನಿನ್ ಹೆಂಡತಿ, ಈ 3 ದಿಕ್ಕಲ್ಲಿ 3 ಜೀವ ನನ್ ಕೈಯಲ್ಲಿ ಇರ್ಬೇಕಾದ್ರೆ ನೀನ್ ಫೋನ್ ಮಾಡ್ತೀಯೋ ಇಲ್ವೋ ನೀನೇ ತೀರ್ಮಾನ ಮಾಡ್ಬೇಕು. ಅಯ್ಯೋ ದೇವ್ರೇ, ಅವನ್ ಬರೋದಿಲ್ಲ. ಫೋನ್ ಮಾಡು. ಹಾ ಹೇಳಿ ರಾಮ್. ಹಾ ಬಂದಿದ್ದಾರೆ. ಹೌದು ಇಲ್ಲೇ ಇದ್ದಾರೆ. 1 ಸೆಕೆಂಡ್ ಕೊಟ್ಟೆ, ತಗೊಳ್ಳಿ ಮೇಡಮ್. ಹಲೋ ಶಾರದಾ, ಹೇಳ್ರಿ. ನನ್ನ ಲಾಕರ್ ನಂಬರು
APK 2057 ಅಲ್ಲ ಹಲೋ, ಎಲ್ಲ ತಗೊಂಡ್ಮೇಲೆ ನನ್ನ ಪಾರ್ಟ್ನರ್ ಹೇಳಿದ ಜಾಗಕ್ಕೆ ಬರಬೇಕು, ಗೊತ್ತಾಯ್ತಾ? ಸರಿ. ತಗೊಳ್ಳಿ, ಎಲ್ಲ ನೀವ್ ಹೇಳ್ದಂಗೆ ಮಾಡಿದೀನಿ. ತಗೋ, ಸೈನ್ ಮಾಡು. ಥ್ಯಾಂಕ್ ಯು. ಸಮಾಧಾನ ಮಾಡ್ಕೊಳ್ರಿ. ನನ್ ಮಗು ಎಲ್ರಿ? ಈಗ ಮಗು ಅಂತ ಕಿರ್ಚು. ಎಲ್ಲ ನಿನ್ನಿಂದಾನೆ ಆಗಿದ್ದು. ನಾನ್ ಏನ್ರಿ ಮಾಡ್ದೆ? ಬ್ಯಾಂಕ್ ಹೋಗಿತ್ತಲ್ಲ, ಏನಾದ್ರು ಮಾಡ್ಬೇಕಿತ್ತಾನೆ? ರೀ, ನಮ್ ಮಗು ಪ್ರಾಣ ಅವ್ನ ಕೈಯಲ್ಲಿತ್ತು ರೀ. ಮಗು ಹೋದ್ರೆ ಇನ್ನೊಂದು ಮಗು ಬರುತ್ತೆ, ಆಸ್ತಿ ಹೋದ್ರೆ ಬರುತ್ತಾ? ಏನಂದ್ರಿ? ನಮ್ ಮಗು ಪ್ರಾಣಕ್ಕಿಂತ ನಮ್ಗೆ ಆಸ್ತಿನೇ ಹೆಚ್ಚಾಗೋಯ್ತಾ? ಹಾಗಾದ್ರೆ ನಮ್ ಮಗು ಪ್ರಾಣಕ್ಕೆ ಬೆಲೆ ಏನು ಇಲ್ವೇನ್ರಿ? ಹೇಳ್ರಿ, ಮಾತಾಡ್ರಿ, ಮಾತಾಡಿ. ಅಯ್ಯೋ, ನನ್ ಮಗು. ಸಾರಿ ಕಣ್, ಕೋಪದಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಛೇ, ಈಗ ನೋಡು, ಮಗುನೂ ಇಲ್ಲ, ಆಸ್ತಿನೂ ಇಲ್ಲ. ಇಲ್ಲ, ನನ್ ಕರ್ಮ. ಹಲೋ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎಲ್ಲ ನನ್ನ ಮಗು ಎಲ್ಲಿ? ಸಮಾಧಾನ. ತಗೋ, ಇದ್ರಲ್ಲಿ ನಿನ್ ಮಗು ಅಡ್ರೆಸ್ ಇದೆ. ಇದು ಓಪನ್ ಆಗ್ತಿಲ್ಲ. ಅಯ್ಯೋ, ಈಗ ತೆಗೀರಿ. ಇದ್ರಲ್ಲಿ ಏನೂ ಇಲ್ಲ ರೀ. ಇದ್ರಲ್ಲೂ ಏನೂ ಇಲ್ಲ. ಮತ್ತೆ ಮೋಸ ಮಾಡ್ಬಿಟ್ಟ. ನಾನು ಸುಮ್ಮನೆ ಬಿಡಲ್ಲ, ನಾನು ಬಿಡಲ್ಲ. ನಮ್ಮ ಮಗು ಇಲ್ಲಿ. ಬನ್ನಿ ಬನ್ನಿ, ಭಗವಂತ ಕೊಡೋ ಟೈಮಲ್ಲಿ ಬೇಡ ಬೇಡ ಅಂದ್ರೂ ಒದ್ದೊದ್ದು ಕೊಡ್ತಾನಂತೆ. ಸುಖದ ಸುಪ್ಪತ್ತಿಗೆನೆ ಇದೆ, ಆದ್ರೆ ಹುಡುಗಿ ಇಲ್ಲ ಅನ್ಕೊಂಡಿದ್ದೆ. ಕರೆಕ್ಟ್ ಟೈಮಿಗೆ ಕರ್ಕೊಂಡ್ ಬಂದಿದ್ದೆ. ಏನೋ ಮಾಡ್ತಿದ್ಯಾ? ಅವಳು ನನ್ನ ದೇವತೆ ಕಣ, ನನ್ನ ಪ್ರಾಣ. ಪ್ಲೀಸ್ ಬಿಟ್ಬಿಡು. ಬಿಡು, ಬಿಡು.
ನಿನ್ನ ಆಸ್ತಿನೇ ನಂದಾದ್ಮೇಲೆ ಇವಳು ನನ್ನವಳೆ. ಅವಳೇನು ಮಾಡ್ಬೇಡ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳು. ಬೇಡ ಪ್ಲೀಸ್ ಕಣೋ. ಏನು ಮಾಡ್ಬಿಡುವ. ಬಾಗಿಲು ತೆಗಿಯೋ, ಬಾಗಿಲು ತೆಗಿಯೋ. ಪ್ಲೀಸ್ ಬಾಗಿಲು ತೆಗಿಯೋ. ಹಲೋ ಹಲೋ, ನಿನ್ ಹೆಂಡತಿ ಮಗು ಬೇಕು ಅಂದ್ರೆ ಪಕ್ಕದ ರೂಮಲ್ಲಿ ಒಂದ್ ಚೀಟಿ ಇಟ್ಟಿದ್ದೀನಿ, ಅದ್ರಲ್ಲಿರೋ ಅಡ್ರೆಸ್ಸಿಗೆ ಬೇಗ ಬಾ. ಅಲ್ಲ ಹಲೋ. ಅಮೂಲ್ಯ ಸಂಕೀರ್ಣ, RR ನಗರ್, ಬೆಂಗಳೂರು. ಹಲೋ ಹಲೋ, ಎಲ್ಲಿ ಬಂದಿದ್ಯಾ? ಹಾಂ ಸರ್ ಬಂದಿದ್ದೀನಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ? ಸರ್ ಇಲ್ಲೇ ಇದ್ದೀನಲ್ಲ ಸರ್. ನಾನ್ ಕಾಣಿಸ್ತಾ ಇದ್ದೀನಾ? ಇಲ್ಲ ಸರ್. ಇನ್ನು ಮೇಲೆ ಹತ್ತು. ಮೇಲೆ ಸರ್, ನಾನು ಮೇಲೆ ಇದ್ದೀನಿ. ಹೌದಾ? ಹಾಗಾದ್ರೆ ಸ್ವಲ್ಪ ಮುಂದೆ ಬಾ. ಮುಂದೆ ಇನ್ನು ಮುಂದೆ ಬಾ. ಈಗ ಸ್ವಲ್ಪ ಕೆಳಗ್ ನೋಡು. ಹಲೋ, ಈಗ ಕಾಣಿಸ್ತಾ ಇದ್ದೀನಾ? ಸರ್ ಕಾಣಿಸ್ತಾ ಇದ್ದೀರಾ ಹೇಳಿ ಸರ್. ದುಡ್ಡು ಮಾಡ್ಬೇಕು ಅನ್ಸ್ತು, ಮಾಡ್ದೆ. ಆದ್ರೆ ಯಾಕೋ ನಿನ್ ಹೆಂಡತಿನ ನೋಡಿದ್ಮೇಲೆ ಸರ್ 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 ಪ್ಲೀಸ್ ಸರ್, ಅವಳನ್ನೇನು ಮಾಡ್ಬಿಡಿ ಸರ್. ಬಿಟ್ಟಿರೋಕೆ ಆಗ್ತಾ ಇಲ್ಲ.
ಇವಳು ನನ್ನವಳಾಗ್ಬೇಕು ಅಂದ್ರೆ ನೀನಿರ್ಬಾರ್ದು. ಅದಕ್ಕೆ ಒಂದೇ ಒಂದ್ಸಲ ಅಲ್ಲಿಂದ ಬಿದೋಗ್ತೀಯಾ, ಆಗಲ್ವಾ? ಸರ್ ಸರ್ ಪ್ಲೀಸ್ ಸರ್, ಬೇಡ ಸರ್. ಯಾಕೆ ಸತ್ತೋಗ್ತೀನಿ ಅಂತ ಭಯ ಆಗ್ತಿದ್ಯಲ್ವಾ? ಸರ್ ಬೇಡ ಸರ್, ನಿಮ್ ಕೈ ಮುಗಿತೀನಿ. ನೀನ್ ನನ್ ಕೈಯಲ್ಲೇ ಸಾಯ್ಬೇಕು ಅಂತ ದೇವ್ರು ಬರ್ದಿದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಕೆಳಗ್ ಬಾ. ಬಂದೆ ಸರ್. ಅತ್ತು ಅತ್ತು ಯಾಕೆ ಸರ್ ಈ ತರ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ಅತ್ತು ನಾನೇ ಯಾಕೆ ಹತ್ಬೇಕು? ಸರ್ ಸರ್ ಸರ್, ನೀವು ಹೇಳ್ದಂಗೆ ಆಗ್ಲಿ, ಹತ್ತೀನಿ. ಸರ್, ಮಗು ಮುಖ ನೋಡಿ 2 ದಿನ ಆಯ್ತು ಸರ್. ನನ್ನ ಹೆಂಡತಿ, ನನ್ನ ಮಗುನೇ ನನ್ನ ಪ್ರಪಂಚ ಸರ್. ಅವ್ರ ಮುಖ ನೋಡ್ಕೊಂಡು ಇದ್ಬಿಡ್ತೀನಿ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಸರ್. ಸರ್, ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ನಮ್ಮ ಹತ್ರ ಇನ್ನೇನು ಉಳ್ಕೊಂಡಿಲ್ಲ ಸರ್. ದಯವಿಟ್ಟು ಏನಾದ್ರು ಮಾತಾಡಿ ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಏಯ್, ಮಗು ಇರೋ ಜಾಗಕ್ಕೆ ಹೋಗ್ತಾ ಇರೋದು, ಸುಮ್ಮನೆ ಇದ್ಬಿಡು. ಸರ್, ನಿಜ ಹೇಳ್ತಾ ಇದ್ದೀರಾ ಸರ್? ಹೌದು, ನಿಜಾನೇ. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ್ಲಾದ್ರೂ ಸಮಾಧಾನನ? ದುಡ್ಡು ಮಾಡೋ ಭರದಲ್ಲಿ ಜೀವನದ ಆನಂದನೇ ಕಳ್ಕೊಂಡ್ಬಿಟ್ಟಿದ್ದೆ. ತಲೆ ಬಿಸಿ ಆಗ್ಬಿಟ್ಟಿದೆ. ಹೋಗ್ಲಿ, ನಿನ್ ಜೀವನದಲ್ಲಿ ಯಾವ್ದಾದ್ರು ರೊಮ್ಯಾಂಟಿಕ್ ಲವ್ ಸ್ಟೋರಿ ಇದ್ರೆ ಹೇಳು. ಅಯ್ಯೋ, ನಮ್ಮ ಜೀವನದಲ್ಲಿ ಆ ಥರ ಯಾವುದೂ ಇಲ್ಲ ಸರ್. ನನಗೆಲ್ಲಾನು ನನ್ನ ಹೆಂಡ್ತಿನೇ. ಸರಿ, ಹಾಗಾದ್ರೆ ನಂದೇ ಒಂದು ಸುಂದರವಾದ ಲವ್ ಸ್ಟೋರಿ ಇದೆ, ಹೇಳ್ತೀನಿ ಕೇಳು. ಸರ್, ನನ್ನ ಕಥೆ ಎಲ್ಲ ಬೇಡ ಸರ್. ದಯವಿಟ್ಟು ನನ್ನ ಮಗು ಹತ್ರ ಕರ್ಕೊಂಡು ಹೋಗಿ ಸರ್. ಅಲ್ಲಿವರೆಗೂ ಹೋಗೋ ತನಕ ರಿಲ್ಯಾಕ್ಸ್ ಬೇಡವಾ? ಕೇಳು. ಸರಿ, ಹೇಳಿ ಸರ್. ಅವನೊಬ್ಬ ಗಡಿಯಾರದ ಮನುಷ್ಯ ಸರ್. ವಾಚ್ಮ್ಯಾನ್. ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಇಲ್ಲೇನೇ ಮಾಡ್ತಾ ಇದ್ಯಾ? ಎ ಬ್ಲಾಕ್ ಅಲ್ಲಿ ಕೆಲಸ ಮಾಡು ಅಂತ ಹೇಳಿರ್ಲಿಲ್ವಾ ನಿನ್ಗೆ? ಹೋಗಲ್ಲಿ. ಸರಿ ಸರ್. ಏನ್ ಡ್ಯೂಟಿ ಮಾಡ್ತಾರ? ಲೇ ಲೇ ವೇಣು, ಚಿತ್ರ, ನೀನ್ ಯಾರು ಗೂಬೆ? ಗೇಟಲ್ಲಿ ಡ್ಯೂಟಿ ಮಾಡೋ ಅಂದ್ರೆ ಬೆಂಚಲ್ಲಿ ಕೂತ್ಕೊಂಡು ಗೊರಕೆ ಹೊಡಿತಾ ಇದ್ದಾನೆ. ಲೇ, ಹೇಳ ಮೇಲೆ. ಅಯ್ಯ ಕಂದ. ಚಿತ್ರ, ಮನೆ ಕಾಯೋಗಲ್ಲ. ನಿನ್ಗೆ ಬಂತ ವಕ್ರ ಮನೆ ಕಾಯೋಗ ಬಂದ್ರ? ಅಯ್ಯೋ, ಸೊಂಟ ಮುರಿದಾಕ್ಬಿಡ್ತಾನೆ ನನ್ ಮಗ. ಬಂದ್ರಲ್ಲ, ಬಿಡಲ್ಲ. ಎಲ್ಲಿದ್ದೀರಲ್ಲ? ಅಯ್ಯೋ ಪಾಪಿ, ಸರ್ ಸರ್, ಇಲ್ಲ ಸರ್. ಬಿಡಲ್ಲ. ಚೈತ್ರ, ಮದ ಉಕ್ಬಿಟ್ಟೈತೆ. ಮಗ್ರ ಡ್ಯೂಟಿ ನೋಡ್ಕೊಳ್ಳಿ. ಹೆಂಗಿದೆ ಮೈಗೆ? ಸಾರಿ ಸರ್.
ಸಾರಿ ಅಂತೆ ಸಾರಿ. ಮೊದಲು ಸೀರೆ ಕನ್ಸಿಂದ ಆಚೆಗೆ ಬಾರೋ. ಮದ್ವೆ ಆಗೋ ವಯಸ್ಸಲ್ಲಿ ಮದ್ವೆ ಆಗಿ ಅಂದ್ರೆ ಕೇಳಲ್ಲ. ಕಂಡ್ ಹುಡುಗಿರ್ ನೋಡೋದು, ನೆನೆಸ್ಕೊಳ್ಳೋದು, ಸಿಕ್ತವ್ರನ್ನ ತಪ್ಕೊಳ್ಳೋದು, ಮುತ್ತಿಕ್ಕೋದು. ಅದು ನೀವು ನನ್ಗೆ ನನ್ ಹುಡುಗಿ ತರ ಕಾಣಿಸ್ಬಿಟ್ರಿ. ಹುಡುಗಿ ತರ ನೀನ್ ಕಣ್ಣಿಗೆ ಸುಣ್ಣ ಹಾಕ. ಇವನ್ ಹುಡುಗಿ ತರ ಕಾಣಿಸ್ಬಿಟ್ನಂತೆ. ರಟ್ಟೆ ಗಾತ್ರದ ಮೀಸೆ ಬಿಟ್ಟಿದ್ದೀನಿ, ಈ ಹುಡುಗಿ ತರ ಕಾಣಿಸ್ಬಿಟ್ನಂತೆ. 30 ವರ್ಷ ಸಂಸಾರ ಮಾಡಿದೀನಿ, ಯಾವತ್ತೂ ಸೊಂಟ ನೋವು ಬಂದಿರಲಿಲ್ಲ. ಒಂದ್ ನಿಮಿಷದಲ್ಲಿ ಸೊಂಟ ನೋವು ತರಿಸ್ಬಿಟ್ಟಲ್ಲೇ. ಅಯ್ಯದ್ರ ಸಾರಿ ಸರ್. ಸಾರಿ ಅಂತೆ ಸಾರಿ. ಹೌದು, ಆ ಹುಡುಗಿ ನಿಜವಾಗ್ಲೂ ನೀನ್ ಪ್ರೀತಿಸ್ತಾಳ? ಅಯ್ಯೋ, ಈ ಹುಡುಗಿಯರ್ ಮನ್ಸೇ ಅರ್ಥ ಮಾಡ್ಕೊಳಕ್ ಆಗಲ್ಲ ಸರ್. ನಾನ್ ಏನೇ ಗಿಫ್ಟ್ ಕೊಟ್ರು ತಗೋತಾಳೆ, ಆದ್ರೆ ಅವಳ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್. ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಮರಿ. ಹೆಣ್ಣಿನ ಮನ್ಸು ಹೇಗೆ ಗೊತ್ತಾ? ಅದು ಒಲೆ ಮೇಲೆ ಇಟ್ಟಿರೋ ಹಾಲ್ನಂತೆ, ಕಾಯ್ತಾ ಇರುತ್ತೆ. ಯಾವಾಗ ಉಕ್ಕುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಕ್ಷಣಕ್ಕೆ ನಾವು ಕಾಯ್ತಾ ಇರ್ಬೇಕು. ಹೌದು ಸರ್, ನಾನು ಜಾತಕದ ಪಕ್ಷಿ ತರ ಕಾಯ್ತಾ ಇರ್ತೀನಿ. ಜಾತಕ ಪಕ್ಷಿ ತರ ಕಾಯ್ತಾ ಇರ್ತೀನಿ ಸರ್. ಅಯ್ಯ ನಿನ್ ಮಕ್ಕೆ, ಲವ್ ಮಾಡೋ ಹುಡುಗರೆಲ್ಲ ಡವ್ ಮಾಡೋದೇ ಹಿಂಗೆ. ಜಾತಕ ಪಕ್ಷಿ ಯಾತಕ್ ಕಾಯುತ್ತೆ ಗೊತ್ತೇನೆ? ಅದು ಭೂಮಿ ಮೇಲಿರೋ ನೀರನ್ನ ಕುಡಿಯೋದಿಲ್ಲ, ಆಕಾಶದಿಂದ ಪರಿಶುದ್ಧವಾಗಿ ಉದುರುತ್ತಲ್ಲ ಮಳೆ ಹನಿ, ಅದಕ್ಕೆ ಬಾಯಿ ಬಿಟ್ಕೊಂಡು ಕಾಯ್ತಾ ಇರುತ್ತೆ. ಅಯ್ಯ ಏನ್ ಹುಡುಗರ, ಏನ್ ಲವ್. ಹೇಯ್, ಸರಿಯಾಗಿ ಡ್ಯೂಟಿ ಮಾಡ. ಏನೋ ನೀನು, ನಿಂಗೆ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ ನಮ್ ಸೂಪರ್ವೈಸರ್ನ ತಪ್ಕೊಂಡಿದ್ಯಲ್ಲೋ. ನನ್ ಹುಡುಗಿ ಕನ್ಸಲ್ ಬಂದ್ಬಿಟ್ರೆ ಏನು ಗೊತ್ತಾಗೋದಿಲ್ಲ ನನ್ಗೆ. ನಿನ್ ಕನ್ಸಿಂದ ಕೆಲ್ಸ ಕಳ್ಕೊಬೇಡ. ಬರ್ತೀನಿ. 10 ಗಂಟೆ ಆಯ್ತು. 10 ಗಂಟೆನಾ? ಅಯ್ಯಯ್ಯೋ. ಮಕ್ಕೆ ಅವಳು ಫೋನ್ ತೆಗಿಯಲ್ಲ, ಇವನ್ ಫೋನ್ ಮಾಡೋದ್ ಬಿಡಲ್ಲ. ಸಾರ್ ಹಾಗೆಲ್ಲ ಹೇಳ್ಬೇಡಿ ಸಾರ್. ನಮ್ ಹುಡುಗಿ ಫೋನ್ನ ಒಂದಲ್ಲ ಒಂದಿನ ತೆಗಿತಾಳೆ ಸಾರ್. ತೆಗಿತಾಳೆ. ನೀನ್ ಬಂದಾಗಿಂದ ನಾನ್ ನೋಡ್ತಾನೆ ಇದ್ದೀನಿ. 10 ಗಂಟೆ ಟಾಣ್ ಅನ್ನಕ್ಕಿಲ್ಲ ಬರ್ತೀಯ, ನಂಬರ್ ಒತ್ತುತ್ತೀಯ, ಕಿವಿಗೆ ಇಟ್ಕೋತೀಯ 10 ಸೆಕೆಂಡು, ಆಮೇಲೆ ಕಟ್ ಮಾಡ್ತೀಯ. ಹೌದು ಸಾರ್, ಒಬ್ಬ ಮಹನೀಯರೇ ಹೇಳಿದ್ದಾರೆ, ಚೀನಾದಲ್ಲಿ ಒಂದ್ ರೀತಿ ಬಿದ್ರಿನ ಬೀಜ ಇದೆಯಂತೆ. ಅದನ್ನ ಬಿತ್ತನೆ ಮಾಡಿದ್ಮೇಲೆ ಎಷ್ಟೇ ನೀರ್ ಹಾಕಿದ್ರು 1 ವರ್ಷ, 2 ವರ್ಷ, 3 ವರ್ಷ, ಹೋಗ್ಲಿ 4 ವರ್ಷ ಆದ್ರೂನು ಮೊಳಕೆ ಬರಲ್ವಂತೆ ಸಾರ್. ಸಾರ್, ಅದೇ 5ನೇ ವರ್ಷಕ್ಕೆ ಚಿಗುರು ಹೊಡೆದು 6 ವಾರದಲ್ಲಿ 90 ಅಡಿ ಬೆಳೆದು ಗಗನಮುಖಿಯಾಗಿ ನಿಲ್ಲುತ್ತಂತೆ ಸಾರ್. ಹಾಗೆ ಸಾರ್ ನನ್ ಹುಡುಗಿ ಪ್ರೀತಿ. ಗಗನಮುಖಿ, ಬಹಳ ಸಂತೋಷಪ್ಪ. ಆದ್ರೆ ಜಗತ್ತಿನಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಇದ್ದ, ಚಾರ್ಲಿ ಚಾಪ್ಲಿನ್, ಜಗತ್ತಿನ ಶ್ರೇಷ್ಠ ನಟ. ಅವನೇನ್ ಹೇಳಿದಾನೆ ಗೊತ್ತಾ? ಈ ಮದುವೆಗೆ ಮುಂಚೆ ಇರೋ ಪ್ರೀತಿ ಪ್ರೇಮ ಎಲ್ಲ ಸೂರ್ಯೋದಯ ಇದ್ದ ಹಾಗೆ, ಅದೇ ಮದುವೆ ಆದ್ಮೇಲೆ ಪ್ರೀತಿ ಪ್ರೇಮ ಎಲ್ಲ ಹೇಗೆ ಗೊತ್ತಾ? ಈ ಸಮುದ್ರದೊಳಗಡೆ ಸೂರ್ಯ ದಬಾಕತನಲ್ಲ, ಸೂರ್ಯಾಸ್ತಮ ಹಂಗೆ ಅಂತ. ಇಷ್ಟೆಲ್ಲ ನಂಬಿಕೆ ಇರೋನು ನೀನ್ ಯಾಕೆ ಮಿಸ್ ಕಾಲ್ ಕೊಡ್ತೀಯ ಅವಳಿಗೆ? ಸಾರ್, ಮಿಸ್ ಕಾಲ್ ನಲ್ಲಿ ತುಂಬಾ ಅರ್ಥ ಇದೆ ಸಾರ್. ತುಂಬಾ ಅರ್ಥ ನಾನ್ ತಿಳ್ಕೋಬೇಕು. ಏನಪ್ಪ ಅದು? ನಾನ್ ಕಾಲ್ ಮಾಡಿದಾಗ ಅವಳ ಫೋನ್ ರಿಂಗ್ ಆಗುತ್ತಾ, ಅದನ್ನ ಅವಳು ನೋಡ್ತಾಳ. ಆ ರೂಪದಲ್ಲಾದ್ರೂ ನಾನು ಅವಳಿಗೆ ನೆನ್ಪಾಗ್ತೀನಾ? ಒಟ್ನಲ್ಲಿ ಅವಳ ಫೋನ್ ನಲ್ಲಿ ನನ್ನ ನಂಬರ್ ಇರುತ್ತಾ, ಅಷ್ಟು ಸಾಕು ಸರ್. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಸರ್. ಗೇಟಲ್ಲಿ ಯಾರು ಇಲ್ಲ, ಬರ್ತೀನಿ ಸರ್. ಆಯ್ತು ಬಿಡಪ್ಪ, ನಿಧಾನಕ್ಕೆ ಅರ್ಥ ಮಾಡ್ಕೋತೀನಿ. ನಿನ್ ಲವ್ ಸಕ್ಸಸ್ ಆಗ್ಲಿ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಡ್ಯೂಟಿ ಕರೆಕ್ಟ್ ಆಗಿ ಮಾಡು. ಆಯ್ತು ಸರ್. ಗೇಟ್ ನಂಬರ್ 4 ಅಲ್ಲಿ ಹೋಗ್. ಓಕೆ ಸರ್. ಏನ್ ಹುಡುಗರು, ಸರಿಯಾಗಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಲವ್ ಪವ್ವು. ಚೈತ್ರ, ನಿನ್ಗೋಸ್ಕರ ಏನೆಲ್ಲ ತಂದಿದ್ದೀನಿ ಗೊತ್ತಾ? ಬಟ್ಟೆ, ಬಳೆ, ಈ ಮುದ್ದಾದ ತುಟಿಗಳು ಸವಿಯೋದಕ್ಕೆ ಕ್ಯಾಡ್ಬರೀಸ್ ಚಾಕ್ಲೇಟ್. ಮಾವ, ಚೈತ್ರ, ಇವೆಲ್ಲ ನನಗೇನಾ ಮಾವ? ಹೌದು ಚೈತ್ರ,
ತಗೋ. ಈಗ್ಲೇ ಹಾಕೊಂಡ್ ಬರ್ತೀನಿ. ಸರಿ ಚೈತ್ರ. ಹೇಗ್ ಕಾಣಿಸ್ತಿದ್ದೀನಿ ಮಾವ? ಸೂಪರ್ ಆಗಿ ಕಾಣಿಸ್ತಿದ್ಯಾ. ಮಾವ ಬಾಳೆ ಒಂದ್ ನಿಮಿಷ ತಗೋ. ನೀನೇ ತೋರ್ಸು ಮಾವ. ಆಯ್ತು. ಮಾವ ಮಾವ ತೋರ್ಸು. ತೋರಿಸ್ತೀನಿ. ಚೈತ್ರ, ಈ ಹೂವು ನಮ್ಮಿಬ್ರು ಪ್ರೇಮದ ಸಂಕೇತ. ತಗೋ. ನೀನೇ ಮುಡ್ಸು ಮಾವ. ಆಯ್ತು. ಚೈತ್ರ, ಐ ಲವ್ ಯು. ಈ ಮುದ್ದಾದ ತುಟಿಗಳು ಸವಿಯೋದಕ್ಕೆ ಕ್ಯಾಡ್ಬರೀಸ್ ಚಾಕ್ಲೇಟ್ ತಗೋ. ನೀನೇ ತಿನ್ಸು ಮಾವ. ಕಳ್ಳಿ. ಲಕ್ಷ್ಮೀಬಾಯಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತಗೊಳ್ಳಿ ಸರ್ ಸ್ವೀಟು. ಇದೇನಯ್ಯ ವಿಶೇಷನಾ? ಬೆಳಿಗ್ಗೆನೆ ಸ್ವೀಟ್ ತಂದಿದ್ಯಾ? ಅದು ಅದು ರಾತ್ರಿ ನಮ್ಮ ಹುಡುಗಿ ಕನ್ಸಲ್ ಬಂದಿದ್ದು ಸರ್. ರಾತ್ರಿ ನಿಮ್ಮ ಹುಡುಗಿ ಕನ್ಸಲ್ ಬಂದಿದ್ಲ? ಅದಕ್ಕೆ ಸ್ವೀಟ್ ಕೊಡ್ತಾ ಇದ್ಯಾ? ಅದಕ್ಕಲ್ಲ ಸರ್, ಮತ್ತೆ ನಾಳೆ ನಮ್ಮ ಹುಡುಗಿದು ಬರ್ತ್ಡೇ. ನಾಳೆ ಬರ್ತ್ಡೇಗೆ ಇವತ್ತೇ ಸ್ವೀಟ್ ಕೊಡ್ತಾ ಇದ್ಯಾ? ನಾಳೆ ನನಗೆ ಸೆಕೆಂಡ್ ಶಿಫ್ಟು, ನೀವಿರಲ್ವಲ್ಲ ಸರ್, ಅದಕ್ಕೆ ಇವತ್ತೇ ಕೊಡ್ತಾ ಇದ್ದೀನಿ. ಓಹೋ, ಹಂಗೆ ಮುಂದಾಲೋಚನೆ. ವೆರಿ ಗುಡ್ ವೆರಿ ಗುಡ್. ಎಲ್ರಿಗೂ ಕೊಡೋಗು. ಸರಿ ಸರ್. ಮದುವೆ ಕರೆಯೋದು ಮರಿಬೇಡಪ್ಪ. ಆಯ್ತು ಸರ್, ಕರಿತೀನಿ. ಗುಡ್ ಗುಡ್. ತಗೊಳ್ಳೋ ಸ್ವೀಟು, ನಾಳೆ ನಮ್ಮ ಹುಡುಗಿ ಬರ್ತ್ಡೇ. ಬರೀ ಸ್ವೀಟಾ? ರಾತ್ರಿ ಪಾರ್ಟಿ ಗಿಟಿ ಏನಾದ್ರು ಇದೆಯಾ? ಅದೆಲ್ಲ ಮದುವೆ ಕಣ. ಸರಿ ಕಣ, ಅದೆಲ್ಲ ಇದ್ದಿದ್ದೆ. ಅಂದಾಗೆ ನಿಮ್ಮ ಹುಡುಗಿಗೆ ವಿಶ್ ಮಾಡ್ದನೋ? ಇಲ್ಲ ಕಣೋ. ಅಯ್ಯೋ ದಡ್ಡ, ಕವಿ ಥರ ಮಾತಾಡಿದ್ರೆ ಸಾಲದು, ಸ್ವಲ್ಪ ಲೋಕಜ್ಞಾನನೂ ಬೇಕು. ಈಗ ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂತ ಕೇಳ್ತೀಯಲ್ಲೋ? ಬಾ ಕುತ್ಕೋ. ಫೋನ್ ಮಾಡಿ ಬರ್ಡೇ ವಿಶೇಷ ಹೇಳು. ಬೇಡ ಕಣೋ, ಅವಳಿಗೆ ನಾನು ಬರೀ ಮಿಸ್ ಕಾಲ್ ಮಾತ್ರ ಕೊಡೋದು. ದಡ್ಡ ದಡ್ಡ, ಹುಡುಗಿರು ಇಂಥ ಮೆಮೊರೇಬಲ್ ಡೇಸ್ನೇ ಮನಸ್ಸಲ್ಲಿ ಇಟ್ಕೊಂಡು ಲವ್ ಮಾಡೋದು. ಕಾಲ್ ಮಾಡೋ. ಕಾಲ್ ಮಾಡ್ಲಾ? ಮಾಡೋ. ಕಟ್ ಮಾಡಿದ್ಲು. ಮತ್ತೆ ಮಾಡೋ. ಕಟ್ ಮಾಡ್ತಿದ್ದಾಳ ಕಣ. ಬೇಜಾರು ಮಾಡ್ಕೋಬೇಡ್ವ, ಮರಳಿ ಯತ್ನವ ಮಾಡು. ಮತ್ತೊಂದ್ಸಲ ಮಾಡೋ. ಪುನಃ ಮಾಡೋ, ಇನ್ನೊಂದ್ಸಲ ಮಾಡೋ.
ಇರ್ಲಿ ಇನ್ನೊಂದ್ಸಲ ಮಾಡೋ. ಅದಕ್ಕೆ ಕಣೋ ನಾನು ಯಾವಾಗಲೂ ಮಿಸ್ ಕಾಲ್ ಕೊಡೋದು. ಈಗ ನೋಡು ಫೋನ್ ಕಟ್ ಮಾಡ್ತಿದ್ದಾಳೆ. ನನ್ನಿಂದ ಏನು ಬೇಜಾರು ಮಾಡ್ಕೊಂಡ್ಲೋ ಏನೋ. ಅವಳು ನಿಂಗೆ ಸಿಕ್ಕೇ ಸಿಕ್ತಾಳ ಕಣೋ. ನೋಡ್ದ್ಯಾ ನಾನು ಹೇಳಿಲ್ವಾ, ಫೋನ್ ರಿಸೀವ್ ಮಾಡು. ಅಕ್ಕ ಕಣೋ, ಮಾತಾಡೋ. ಹಲೋ ಅಕ್ಕ. ವೇಣು, ಅವಳು ಕ್ಲಾಸ್ ರೂಮಲ್ಲಿ ಇದ್ದಾಳೆ. ನೀನ್ಯಾಕೆ ಅವಳು ಫೋನ್ ಮಾಡಿ ತೊಂದರೆ ಕೊಡ್ತಿದ್ಯಾ? ಅದೇ ಅಕ್ಕ, ನಾಳೆ ಅವಳ ಬರ್ತ್ಡೇ ಅಲ್ವಾ, ಅವಳಿಗೋಸ್ಕರ ಗಿಫ್ಟ್ ಎಲ್ಲ ತಂದಿದ್ದೀನಿ. ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ ಅಕ್ಕ. ಸಂಜೆ ನಾನೇ ಬರ್ತಾ ಅವಳನ್ನ ಕರ್ಕೊಂಡು ಬರ್ತೀನಿ, ಆಯ್ತಾ? ಆಯ್ತಕ್ಕ. ಸರಿ. ಸಂಜೆ ನಮ್ಮಕ್ಕ ನಮ್ಮ ಹುಡುಗಿನ ಮನೆಗೆ ಕರ್ಕೊಂಡ್ ಬರ್ತಾರಂತೆ ಕಣೋ. ನಾನು ಹೇಳಿಲ್ವಾ, ಹೋಗಿ ಡ್ರೆಸ್ ಚೇಂಜ್ ಮಾಡಿ ಖುಷಿಯಾಗಿ ಡ್ಯೂಟಿ ಮಾಡೋಗು. ಸರಿ ಕಣೋ. ಚೈತ್ರ, ಹಾ ಕೂತ್ಕೋ. ಏನಮ್ಮ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಮ್ಮ. ಹಾ, ಮದ್ವೆ ವಿಚಾರ. ಅದೇ ಕಣೆ, ನಿನಗ್ ಗೊತ್ತಿರೋ ವಿಷಯ. ನನ್ ತಮ್ಮನ್ಗೆ ನಿನ್ನನ್ನು ಕೊಟ್ಟು ಮದ್ವೆ ಮಾಡೋ ವಿಷಯ. ಅಮ್ಮ, ನಿನ್ಗೆ ಎಷ್ಟ್ ಸತಿ ಹೇಳೋದು ನಂಗೆ ಈಗ್ಲೇ ಮದ್ವೆ ಇಷ್ಟ ಇಲ್ಲ ಅಂತ? ನಾನಿನ್ನು ಓದ್ಬೇಕು. ಇದೊಂದ್ ವಿಷಯ ಬಿಟ್ಟು ಬೇರೆ ಏನಾದ್ರೂ ಕೇಳಮ್ಮ, ನಿನ್ನ ಆಸೆ ಅಂತ ನಡ್ಸ್ಕೊಡ್ತೀನಿ. ಅದು ಹೇಗೆ? ಹೆಣ್ಮಕ್ಳು ಮದ್ವೆ ವಿಷಯದಲ್ಲಿ ಇಷ್ಟೊಂದು ಸ್ವಾರ್ಥಿಗಳಾಗ್ಬಿಡ್ತೀರಾ? ನಿಮ್ಮ ಕಷ್ಟ ಸುಖ ಒಳ್ಳೇದು ಕೆಟ್ಟದಕ್ಕೆ ನಾವು ಬೇಕು, ಮದ್ವೆ ವಿಷಯಕ್ಕೆ ಮಾತ್ರ ಬೇಡ. ತಾಯಿಗೆ ಮಗಳಾದವಳು ಮದ್ವೆ ವಿಷಯ ಬಿಟ್ಟು ಬೇರೆ ಏನೇ ನಡ್ಸ್ಕೊಡಕ್ಕಾಗುತ್ತೆ? ನಿನ್ಗೀಗ ಅರ್ಥ ಆಗೋದಿಲ್ಲ, ಅರ್ಥ ಆಗೋ ಟೈಮ್ ಬಂದೇ ಬರುತ್ತೆ. ಅದ್ ಹಾಗಲ್ಲ ಅಮ್ಮ. ಇನ್ ಹೇಗೆ? ಅವನ್ಗೂ ಯಾರು ಇಲ್ಲ, ನೀನು ನನ್ ಕಣ್ಮುಂದೆ ಇರ್ತೀಯಾ? ಈ ತಾಯಿ ಮಾತಿಗೆ ಬೆಲೆ ಕೊಡ್ತೀಯ ಅಂತ ನಂಬಿ ಅವನಿಗೆ ನಿನ್ನನ್ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಅದಡ್ಡ ಈ ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾನೆ. ಅದಕ್ ನಾನೇನ್ ಮಾಡ್ಲಮ್ಮ? ನಾನೇನ್ ಆಸೆ ಇಟ್ಕೊಂತ ಹೇಳಿದ್ನಾ? ಅಯ್ಯೋ, ನೀನೆಲ್ಲ ಹೇಳ್ದಮ್ಮ, ನಾನ್ ಹೇಳಿದ್ದು. ಅವನ್ ಬಂದ ಅಂತ ಕಾಣುತ್ತೆ, ನೀನೋಗ್ ಮಲಕೋ. ಅಕ್ಕ, ಯಾಕೋ ಇಷ್ಟೊತ್ತು? ಓಟಿ ಇತ್ತಕ್ಕ. ಊಟ ಆಯ್ತಕ್ಕ? ಆಯ್ತಪ್ಪ. ಚೈತ್ರಂದು ಆಯ್ತು, ಮಲಗಿದ್ದಾಳೆ. ನಿನ್ಗೆ ಊಟ ಹಾಕೊಂಡ್ ಬರ್ಲಾ? ಬೇಡಕ್ಕ, ನೀವು ಹೋಗಿ ಮಲ್ಗಿ, ನಾನು ಆಮೇಲೆ ಮಾಡ್ತೀನಿ. ಸರಿಪ್ಪ. ಏನು? ಏನಿಲ್ಲಕ್ಕ, ಲುಂಗಿ ತಗೊಂಡೋಗೋಣ ಅಂತ ಬಂದೆ. ಸರಿಯಪ್ಪ. ದೇವ್ರೆ, ನನ್ನ ತಮ್ಮ ಇವಳ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾನೆ, ಅವನ ಆಸೆ ಈಡೇರೋಗ್ ಮಾಡಪ್ಪ. ವೇಣು, ಅಕ್ಕ, ಏನು ಇದೆಲ್ಲ? ಚೈತ್ರನ್ ಬರ್ತ್ಡೇ ಅಲ್ವಾ, ಅದಕ್ಕೆ ಇದೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇಷ್ಟು ಗ್ರ್ಯಾಂಡ್ ಆಗಿ? ಒಳ್ಳೆ ಹುಡುಗ ನೀನು. ತಗೋ, ಟೀ ಕುಡಿ. ಅಕ್ಕ, ಚೈತ್ರಂಗ್ ಟೀ ಕೊಟ್ರಾಕ? ಅವಳು ಇನ್ನೂ ಮಲಗಿದ್ದಾಳೆ, ಎದ್ಮೇಲ್ ಕುಡಿತಾಳೆ. ನೀನ್ ಕುಡಿ. ಅಕ್ಕ, ಚೈತ್ರಂಗ್ ನಾನೇ ಟೀ ಕೊಟ್ಟು ಬರ್ತೀನಿ.
ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಚೈತ್ರ. ಥ್ಯಾಂಕ್ ಯು. ಟೀ ತಗೋ. ಚೈತ್ರ, ನಿನ್ ಬರ್ತ್ಡೇಗೋಸ್ಕರ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟು. ಈ ಡ್ರೆಸ್ನೇ ಹಾಕೋ ಪ್ಲೀಸ್. ಚೈತ್ರ, ಇದೇನೆ ಅವನು ಅಷ್ಟೊಂದು ಪ್ರೀತಿಯಿಂದ ತಂದ್ಕೊಟ್ಟಿರೋ ಬಟ್ಟೆನ್ ಬಿಟ್ಬಿಟ್ಟು ಬೇರೆ ಯಾವ್ದೋ ಬಟ್ಟೆ ಹಾಕೋ ಬಂದಿದ್ಯಲ್ಲೇ? ಆಮೇಲೆ ಹಾಕೊಳ್ತೀನಮ್ಮ. ಹೆಣ್ಮಕ್ಳಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಏನೋ ಮಾಡಮ್ಮ, ಬರ್ತಾ ಬರ್ತಾ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ಯಾ. ಹೋಗ್ಲಿ ಬಿಡಕ್ಕ, ಅವಳು ಆಮೇಲೆ ಹಾಕೋತೀನಿ ಅನ್ಲಲ್ಲ, ಪರವಾಗಿಲ್ಲ. ಬಾ ಚೈತ್ರ, ಕೇಕ್ ಕಟ್ ಮಾಡು. Happy birthday to you. Happy birthday to you. Happy birthday to Chaitra. Happy birthday to you. ಅಮ್ಮ, ನನ್ನ ಕಾಲೇಜಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಮ್ಮ. ಚೈತ್ರ, ಬಟ್ಟೆ ಅದು ನಾನು ಹೋಗ್ತಾ ತಗೊಂಡೋಗ್ತೀನಿ. ಸರಿ ಅಕ್ಕ. ಬರ್ತೀನಿ ಕಣೋ, ಅವಳು ಒಬ್ಳೇ ಹೋಗ್ತಿದ್ದಾಳೆ. ಸರಿ ಅಕ್ಕ. ವೇಣು, ಅಕಸ್ಮಾತ್ ಅವಳ ಜೊತೆ ನಿನ್ ಮದ್ವೆ ಆಗದೆ ಹೋದ್ರೆ ಬೇಜಾರ್ ಮಾಡ್ಕೋಬೇಡ ಕಣೋ. ಈ ಅಕ್ಕನ್ನ ತಪ್ಪು ತಿಳ್ಕೋಬೇಡ. ನಾನು ಅವಳು ಮದುವೆ ಮಾಡೋದೇ ಆದ್ರೆ ನಿನ್ ಜೊತೆ ಮಾತ್ರ. ಬರ್ತೀನಿ. ಹಲೋ ಅಕ್ಕ, ನಾನು ಹೇಳವೇಣು. ಊಟ ಮಾಡಿದ್ಯಾಕ? ಆಯ್ತಪ್ಪ, ನಿಂದಾಯ್ತಾ? ಇನ್ನೂ ಇಲ್ಲ. ನೀನ್ ಬೆಳಿಗ್ಗೆ ಮಾತಾಡಿದ್ ಕೇಳಿ ನನಗೆ ತುಂಬಾ ಬೇಜಾರಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಅವಳೇನಾದ್ರೂ ನನ್ನ ಮದುವೆ ಆಗಲ್ಲ ಅನ್ಲ? ಚೇಚೆ, ಹಾಗೇನಿಲ್ಲ ಕಣೋ. ಸರಿ ಅಕ್ಕ, ಹಾಗಾದ್ರೆ ನಾನು ಕೊಡ್ಸಿದ ಬಟ್ಟೆನ ಅವಳು ಹಾಕೊಂಡ್ಲಕ್ಕ? ಹಾ, ನೀನ್ ಕೊಟ್ಟಿದ್ ಬಟ್ಟೆನೆ ಹಾಕೊಂಡೋಗಿದ್ದಾಳೆ. ಅಕ್ಕ, ನನಗೂ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಕ್ಕ. ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡಕ್ಕ. ನಾನು ಅದೇ ಪ್ರಯತ್ನದಲ್ಲಿದ್ದೀನೋ. ನೀನೇನು ಯೋಚನೆ ಮಾಡ್ಬೇಡ. ಅವಳೇ ನೀನ್ ಹಣೆಯಲ್ಲಿ ಬರೆದಿರೋದಾದ್ರೆ ಯಾರೂ ತಪ್ಸಕ್ಕಾಗಲ್ಲ. ಸರಿ ಅಕ್ಕ. ವೇಣು, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಆಯ್ತಕ್ಕ. ಚೈತ್ರ, ಯಾಕಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಕಾಲೇಜ್ ಇಲ್ವಾ ಇವತ್ತು? ಇದೇಮ್ಮ. ಮತ್ತೆ ಕಾಲೇಜ್ಗೆ ಹೋಗಿಲ್ಲ? ಮೈಗೆ ಹುಷಾರಿಲ್ವಾ? ಆ ಥರ ಏನೂ ಇಲ್ಲಮ್ಮ, ಯಾಕೋ ಒಂದ್ ರೀತಿ ಬೇಜಾರು. ಓ, ನಾನ್ ಬೆಳಗ್ಗೆ ಬೈದೆ ಅಂತನಾ? ಇಲ್ಲಮ್ಮ. ಮತ್ತೆ ಯಾಕೆ? ನನ್ ತಮ್ಮನ್ನ ಮದ್ವೆ ಆಗು ಅಂತ ಪದೇ ಪದೇ ಹೇಳ್ತೀನಲ್ಲ, ಅದಕ್ಕ? ಹಾಗಲ್ಲಮ್ಮ, ನನ್ ಸುಖ ಸಂತೋಷಕ್ಕಾಗಿ ನೀನೆಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ಪ್ರತಿ ಪ್ರಯತ್ನದಲ್ಲೂ ನಿನಗೂ ನೋವು ಕೊಟ್ಟು ನಾನು ನೋವು ಅನುಭವಿಸ್ದೆ. ನಿನ್ನ ಆಸೆಯಂತೆ ನನ್ ಮಾವನ್ನೇ ಮದ್ವೆ ಆಗ್ತೀನಮ್ಮ. ಹೌದೇನಿ? ನಿಜ ಹೇಳ್ತಿದ್ಯಾ?
ಈ ಖುಷಿ ಪಡೋ ವಿಚಾರಕ್ಕೆ ಈ ಕಣ್ಣೀರಾಗ್ಬೇಕು. ಯಾಕಂದ್ರೆ ನಿನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಲೇಟ್ ಆಯ್ತಮ್ಮ. ಅದಕ್ಕೆ ಹೋಗ್ಲಿ ಬಿಡಮ್ಮ, ಲೇಟಾಗಾದ್ರೂ ನನ್ ಮಾತನ್ನ ಅರ್ಥ ಮಾಡ್ಕೊಂಡಿಯಲ್ಲ. ನಾನು ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಸರ್, ನನ್ನ ಮಗು ಇರೋದಿಲ್ಲೇನಾ ಸರ್? ಓಹೋ, ಹಾಗಾದ್ರೆ ನಾನು ಹೇಳಿದ ಕತೆ ಕಡೆ ಗಮನ ಇರ್ಲಿಲ್ಲ ಅನ್ಸುತ್ತೆ. ಹಾಗಲ್ಲ ಸರ್, ನನ್ನ ಮಗು. ಮಾತಾಡ್ಬೇಡ, ಒಳ್ಳೆ ರೊಮ್ಯಾಂಟಿಕ್ ಸ್ಟೋರಿ ಹೇಳ್ತಾ ಇದ್ದೀನಿ, ಅದ್ರ ಕಡೆ ಗಮನ ಇಲ್ಲ. ಮಗು ಅಂತೆ ಮಗು. ಫಸ್ಟ್ ನೈಟ್ ಬಿಟ್ಟು ಬಂದಿದ್ದೀನಿ, ಅಷ್ಟು ಸೆನ್ಸ್ ಬೇಡವಾ? ನೀವಾದ್ರೂ ಹೇಳಿ ಮೇಡಮ್, ನಿಮ್ಗೆ ನಿಮ್ ಮಗು ನೋಡೋ ಆತುರ ಎಷ್ಟಿದೆಯೋ ಅಷ್ಟೇ ಆತುರ ಕಾತುರ ನನಗೂ ಇದೆ. ಅಲ್ಲಿ ನನ್ನ ಹೆಂಡತಿ ಫಸ್ಟ್ ನೈಟ್ಗೆ ಕಾಯ್ತಾ ಇದ್ದಾಳೆ. ನೀವು ಕಾಯ್ರಿ, ನಾನು ಸಾಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಆನಂದವೋ ಆಕರ್ಷವೋ ಏನೆಂದು ನಾನು ತಿಳಿಯದಾದೆ. ನಿನ್ನ ಸ್ಪರ್ಶದ ಈ ಭಾವಕ್ಕೆ ಏನೆಂದು ಹೆಸರು ಇಡಲಿ ಹೇಳಿ. ನನಗಾಗಿ ನಿನ್ನಂದರು, ನಿನಗಾಗೆ ಈ ಜನ್ಮವು. ನನ್ನ ಕಲ್ಪನೆ ನೀನಾಗಿ ಹೇ, ನಿನಗಾಗಿ ಕಾದು ಕುಳಿತೆ ನಾನು. ಪ್ರತಿ ಘಳಿಗೆಯು ನಿನ್ನ ನೆನೆಯುತ್ತಾ, ನಿನ್ನೊಲವ ಪ್ರೀತಿಗಾಗಿ ಕಾದೆ ನಾನಿಂದು ನಿನ್ನಲ್ಲಿಯೇ, ನೀನೆಂದು ಮನದಲ್ಲಿಯೇ. ಗಂಧರ್ವ ನೀನು, ಸರಿಸಾಟಿ ಏನು ನನ್ನಲ್ಲಿ ಇಂಥ ಒಲವೇತಕ್ಕೆ. ಭುವಿಯಂತೆ ನಾನು ಆ ಮೇಘ ನೀನು, ನಿನ್ನೊಲವ ಹನಿಗೆ ನಾ ಕಾದಿಹೆ. ಈ ಘಳಿಗೆಯು ಮರುಘಳಿಗೆಯು ನಾ ಕಾಯುವೆ, ಪ್ರತಿ ಘಳಿಗೆಯು ನಿನ್ನ ಪ್ರೀತಿಗೆ ನಾ ದಾಸನು ಶರಣಾದೆನು. ರವಿಯಂತೆ ನೀನು, ನೈದಿಲೆಯು ನಾನು, ನಿನಗಾಗಿ ನಾ ಕಾದಿಹೆ. ನಿನ್ನಿಂದ ನಾ ಅರಳುವೆ.
ಬಳಿಬಾರೆ ಚೆಲುವೆ ಮನಸಾರೆ ಒಮ್ಮೆ ಬಾ ಪ್ರೀತಿಸು ಬೆಳದಿಂಗಳಂತೆ ಬೆಳಕಾಗಿ ಬಂದೆ ಈ ಬಾಳ ಬೆಳಗು ಓ ಚಂದ್ರಿಕೆ ಈ ಜನ್ಮವು ಮರು ಜನ್ಮವು ನಿನಗಾಗಿಯೇ ಪ್ರತಿ ಜನ್ಮವು ನಾ ಕಾಯುವೆ ನಾ ಬಾಳುವೆ ನಿನಗಾಗಿಯೇ ಓ ಪ್ರೇಮ ದೇವಿ ನಿನ್ನಂದ ನೋಡಿ ಈ ಪ್ರೇಮ ಕುರುಡಾಗಿದೆ ನಿನ ರೂಪ ಉಸಿರಾಗಿದೆ ಸರ್ ಅವ್ರಿಗೇನು ಮಾಡ್ಬೇಡಿ. ಮಗು ನೋಡು ಆತ್ರದಲ್ಲಿ ಅವರು. ನನ್ನ ಹೆಂಡತಿ ಜೊತೆ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀಯಾ? ಸ್ವಲ್ಪನು ತಾಳ್ಮೆ ಬೇಡ? ಯಾವನು ಇವನು? ಏನ್ ಹೇಳೋ ನಿನ್ ಗೋಳೋ? ಅಲ್ಲ ಸರ್, ಮಗುನ ಕಿಡ್ನಾಪ್ ಮಾಡಿ ನಮ್ಮನ್ನ ಹೈಜಾಕ್ ಮಾಡಿ ಬಲವಂತಾಗ ನಮ್ಮ ಹತ್ರ ಆಸ್ತಿ ಬರ್ಸ್ಕೊಂಡು ನಿಮ್ ಕತೆನ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ದಿರೋಂಗ್ ಹೇಳಿ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೀರಲ್ಲ ಸಾರ್, ಈಗ್ಲಾದ್ರೂ ನಮ್ಮನ್ನ ಬಿಟ್ಬಿಡಿ ಸಾರ್. ಇದೇ ವಿನಯತೆ ನನಗ್ ಬೇಕಾಗಿರೋದು. ಈಗ ನನಗಿಷ್ಟ ಆದ್ರಿ. ಇನ್ನು ಒಂದೇ ಒಂದ್ ಕೆಲ್ಸ ಬಾಕಿ ಇದೆ. ಅದನ್ನ ಮಾಡ್ಬಿಟ್ರೆ ನಿಮ್ ದಾರಿ ನಿಮ್ಗೆ, ನನ್ ದಾರಿ ನನಗೆ. ಅದೇನ್ ಬೇಗ ಹೇಳಿ ಸರ್. ಇದೇ ಸ್ಪೀಡು ನನ್ ಕೆಲ್ಸಕ್ ಬೇಕಾಗಿರೋದು. ಇಳಿ ಕೆಳಗಡೆ. ನೋಡು, ಇದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಇದನ್ನ ನೀನು ಕರೆಕ್ಟ್ ಆಗಿ ಮಾಡ್ದೆ ಅಂದ್ರೆ ನಿನ್ ಹೆಂಡತಿ ಮಗು ಜೊತೆ ನೀನ್ ಆನಂದವಾಗಿರ್ಬೋದು. ನನ್ನ ಹೆಂಡತಿ ಜೊತೆ ನಾನ್ ಸುಖವಾಗಿರ್ತೀನಿ. ಏನ್ ಮಾಡ್ಬೇಕು ಬೇಗ ಹೇಳಿ ಸರ್. ತಗೋಗನ್ನು. ಅಲ್ಲಿಗೆ ಬಂದೆ. ಏನಿಲ್ಲ, ಈ ಮನೆಯಲ್ಲಿ ಒಬ್ರು ಇದ್ದಾರೆ. ಅವ್ರನ್ನ ನೀನು ಎಲ್ಲಿ ಗನ್ ಕೊಡು. ಹೀಗೆ ನೋಡ್ಕೋ, ಪಾಯಿಂಟ್ ಬ್ಲಾಂಕ್ ನಲ್ಲಿ ಗನ್ ಇಟ್ಕೊಂಡು. ಸರ್ ಸರ್ ಏನ್ ಮಾಡ್ತಾ ಇದೀರಾ ಸರ್? ಓ ಶಿಟ್, ಒಳ್ಳೆ ಕೆಲಸ ಮಾಡ್ದೆ. ಇಲ್ಲ ಅಂತಿದ್ರೆ ತಲೆ ಚೂರಾಗಿರೋದು. ಇಷ್ಟೇ ಮಾಡ್ಬೇಕಾಗಿರೋದು. ಒಳಗಡೆ ಹೋಗಿ ಡಮ್ ಅನ್ಸ್ಬಿಡ್ಬೇಕು ಅಷ್ಟೇ. ತಗೋ ಗನ್ನು. ನಿಮ್ ಕೆಲ್ಸ ಮುಗಿದ್ಮೇಲೆ ನಮ್ಮನ್ ಬಿಡ್ತೀರಾ ಅನ್ನೋದು ಏನ್ ಗ್ಯಾರಂಟಿ? ನನಗ್ ಬೇಕಾಗಿದ್ದು ನಿಮ್ಮ ಆಸ್ತಿ. ಅದು ನನ್ ಕೈ ಬಂದ್ ಸೇರಿದೆ. ಈ ಕೆಲ್ಸ ಮುಗಿದ್ಮೇಲೆ ನಿಮ್ಮನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಈಗೇನು ನೀನ್ ಹೋಗ್ತೀಯೋ ಇಲ್ಲ ನಾನು ಹೋಗ್ಲೋ? ಮಾಡ್ತೀನಿ ಸರ್. ದಟ್ಸ್ ಗುಡ್. ಹೋಗು. ಗೋ.
ಮಗನೇ, ಕೋಟ್ಯಾಧಿಪತಿ ಕಣ ನಾನು. ನನ್ನ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದೆ. ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಬೀದಿಗೆ ತಂದ್ಬಿಟ್ಟಲ್ಲ, ಸಾಲದು ಅಂತ ಈಗ ಯಾರನ್ನೋ ಬರೀ ಕೊಲೆ ಮಾಡು ಅಂತ ಹೇಳ್ತಾ ಇದ್ಯಾ? ಏಯ್, ಏನಂದೆ ನೀನು? ಪಾಯಿಂಟ್ ಬ್ಲ್ಯಾಂಕ್, ಅದು ನನಗೇನೆ. ಏಯ್, ಯಾರನ್ನ ಯಾಕೋ? ನಿನ್ನೆ ಓಡಾಯಿಸ್ಬಿಡ್ತೀನಿ. ನನಗೆ ಆಸ್ತಿ ಬಗ್ಗೆ ಚಿಂತೆ ಇಲ್ಲ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಮಾತ್ರ ಉಳಿಸಲ್ಲ. ಗರ್ಜಿಸಿ ಬೇಟೆ ಆಡೋ ಸಿಂಹದ ಮುಂದೆ ಜಿಂಕೆ ಗರ್ಜನೆನಾ? ಯಾರು? ಹಾಯ್ ಡಿಯರ್, ಕೊನೆಗೂ ಮನೆ ಹುಡ್ಕೊಂಡ್ ಬಂದ್ಬಿಟ್ರಾ? ತುಂಬಾ ರಸಿಕರು ನೀವು. 3 ದಿನದಿಂದ ಮುಖ ನೋಡಿಲ್ಲ ಅಂತ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ರಾ? ಯಾಕೆ ಬೇಜಾರಾಗಿದ್ದೀರಾ? ನಾನ್ ಕಾಣ್ಲಿಲ್ಲ ಅಂತಾನಾ? ಫೋನ್ ಮಾಡಿದಿದ್ರೆ ಮಾಮೂಲಿ ಸ್ಪಾಟ್ಗೆ ನಾನೇ ಬರ್ತಿದ್ನಲ್ಲ. ನಿಮ್ಮನ್ನ ನೋಡ್ದೆ ನನಗೂ ಬೇಜಾರಾಗಿದೆ. ಈ ಜೀವ ಇರೋದೇ ನಿಮ್ಗಾಗಿ. ಬನ್ನಿ ಹೋಗೋಣ. ನಾನು ಅದಕ್ಕೆ ಬಂದಿಲ್ಲ. ಮತ್ತೆ ನಿನ್ನ ಸಾಯ್ಸಕ್ ಬಂದಿದ್ದೀನಿ. ವಾಟ್? ನೀನ್ ಸತ್ರೇನೆ ನನ್ನ ಸಂಸಾರ ಚೆನ್ನಾಗಿರೋದು. ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿನ್ನ ಪ್ರೀತಿದು ಸುಳ್ಳ? ಹೌದು, ಆ ಪ್ರೀತಿನೇ ಈಗ ನನ್ನ ಮುಳ್ಳಾಗಿರೋದು. ನಾನು ನಿನಗಿಂತ ಬೇಡ, ನನ್ನ ಹೆಂಡತಿ ಮಗುನೇ ಮುಖ್ಯ. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಶಾರದಾ ಮತ್ತೆ ಎಲ್ಲೋದೇನು? ತುಂಬಾ ಥ್ಯಾಂಕ್ಸ್ ಮೇಡಮ್. ಒಳ್ಳೆ ಟೈಮಿಗೆ ಬಂದು ನನ್ ಪ್ರಾಣ ಕಾಪಾಡಿದ್ರಿ. ಅಂದ್ಹಾಗೆ ಅವ್ರು ಯಾಕೆ ನಿಮ್ಮ ಮೇಲೆ ಫೈರ್ ಮಾಡಿದ್ರು? ಗೊತ್ತಿಲ್ಲ ಮೇಡಮ್. ಫೈರ್ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಾ? ಅದು ಗೊತ್ತಿಲ್ಲ. ಹೋಗ್ಲಿ, ಆ ವ್ಯಕ್ತಿನ ಯಾವತ್ತಾದ್ರೂ ಎಲ್ಲಾದ್ರೂ ನೀವ್ ನೋಡಿದ್ದೀರಾ? ಇಲ್ಲ ಮೇಡಮ್, ಇವತ್ತೇ ನೋಡಿದ್ದು. ನೀವು ಮ್ಯಾರಿಡಾ ಅನ್ಮ್ಯಾರಿಡಾ? ಇನ್ನೂ ಮದ್ವೆ ಆಗಿಲ್ಲ ಮೇಡಮ್. ಓ, ಐ ಸಿ. ಯಾರು ಅಂತ ಗೊತ್ತಾಯ್ತು ಬಿಡಿ. ಯಾರು ಮೇಡಮ್? ಅದೇ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂಟಿ ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರಲ್ಲ, ಅಂತ ಕದಿಮ್ರಲ್ಲಿ ಯಾರೋ ಒಬ್ಬ ಇರ್ಬೋದು. ಹೀಗೆ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲ್ಸಕ್ಕೆ ಬರ್ತಾರೆ. ಆದ್ರೆ ನಿಮ್ಮಂಥವ್ರು ಅವ್ರನ್ನ ಮರಳು ಮಾಡಿ ಬೇರೆ ಬೇರೆ ರೀತಿ ಬಳಸ್ಕೋತೀರಾ. ಅವ್ರ ಸಂಸಾರನ ಹಾಳು ಮಾಡಿ ನೀವು ಹಾಳಾಗಿ ಹೋಗ್ತೀರಾ. ನಿಮ್ಮಂಥವ್ರಿಗೆ ಒಂದು ಪಾಠ ಕಲಿಸ್ಬೇಕು, ಸಮಾಜಕ್ಕೆ ಮಾದರಿ ಆಗ್ಬೇಕು ಅಂತ ನಾನ್ ನಿಮ್ಮನ್ನ ಟಾರ್ಗೆಟ್ ಮಾಡಿದೆ. ಈ ಪುಣ್ಯಾತ್ಮ ಹೇಳಿದ ಕತೆ ಕೇಳಿ ಇದೇ ಸರಿಯಾದ ಮಾರ್ಗ ಅಂತ ನಾನು ಇವ್ರ ಜೊತೆ ಕೈ ಜೋಡಿಸ್ದೆ. ವೇಣು, ತಗೊಳ್ಳಿ ನಿಮ್ ಚೆಕ್. ನೀವ್ ಅಂದ್ಕೊಂಡ್ ಹಾಗೆ ನಾನು ಯಾವ ದುಡ್ಡನ್ನು ಡ್ರಾ ಮಾಡಿಲ್ಲ. ನಾನ್ ಅವತ್ತು ಸುಟ್ಟಾಕಿದ ದುಡ್ಡು ಪ್ಲಾನ್ ಪ್ರಕಾರ ರೆಡಿ ಮಾಡಿಟ್ಟಿದ್ದ ಡೂಪ್ಲಿಕೇಟ್ ನೋಟ್ಸ್. ನೀವ್ ಅಂದ್ಕೊಂಡಾಗೆ ಯಾವ ಆಸ್ತಿನೂ ಟ್ರಾನ್ಸ್ಫರ್ ಆಗಿಲ್ಲ. ಎಲ್ಲ ಡಾಕ್ಯುಮೆಂಟ್ಸು ಮನೇಲಿದೆ.
ಅವತ್ ನೀವು ಸೈನ್ ಮಾಡಿದ್ದು ಡೂಪ್ಲಿಕೇಟ್ ಪೇಪರ್ಸ್. ತಗೊಳ್ಳಿ ಸರ್, ನಿಮ್ಮ ಕಾರ್ ಕೀ. ಮಗು ಹೆದರ್ಕೋಬೇಡಿ. ನೀವ್ ಅಂದ್ಕೊಂಡಾಗೆ ಇವರು ನಮ್ಮ ಮಗುನ ಕಿಡ್ನಾಪ್ ಮಾಡಿಲ್ಲ. ಹೌದು ರೀ. ಅನು, ಪಾಪು ಪಾಪು, ಐ ಮಿಸ್ಡ್ ಯು. ಸರ್, ನೀವೊಂದು ವಿಷಯದಲ್ಲಿ ನನ್ನನ್ನು ಕ್ಷಮಿಸಬೇಕು. ನಾನು? ಹೌದು ಸರ್, ಅವತ್ತು 5 ಸ್ಟಾರ್ ಹೋಟೆಲ್ನಲ್ಲಿ ನಿಮ್ಮೆದುರುಗಡೆನೆ ಮೇಡಮ್ನ ಸಾರಿ ಮೇಡಮ್, ನಿಮಗೆ ಜೋರಾಗಿ ಹೊಡೆದ್ಬಿಟ್ಟೆ ಅನ್ಸುತ್ತೆ. ಛೆ, ಪರವಾಗಿಲ್ಲ. ನಿಮ್ ಹೃದಯಕ್ಕಾಗಿರೋ ನೋವು ನನ್ನ ಗಂಡ ನನಗ್ ಮಾಡ್ತಿರೋ ಮೋಸದ ಮುಂದೆ ಇದ್ಯಾವುದೋ ದೊಡ್ಡ ವಿಷಯ ಅಲ್ಲ. ಒಟ್ನಲ್ಲಿ ಅವರಿಬ್ಬರಿಗೂ ಬುದ್ಧಿ ಕಲಿಸ್ಬೇಕು ಅಷ್ಟೇ. ತಗೊಳ್ಳಿ ಮೇಡಮ್, ತಾಳಿ ಇಲ್ಲದೆ ನಿಮ್ಮನ್ನು ನೋಡೋಕ್ಕಾಗ್ತಿಲ್ಲ. ಇದೇನ್ ವೇಣು, ನಾವ್ ಅಂದ್ಕೊಂಡಿದ್ದೇನೋ ನೀವ್ ಮಾಡ್ತಾ ಇರೋದೇನೋ. ಅಲ್ಲ, ನಾನ್ ಇದನ್ನ ಹಾಕೊಂಡ್ರೆ ಅವರಿಬ್ಬರಿಗೂ ಬುದ್ಧಿ ಕಲ್ಸೋದ್ ಹೇಗೆ? ಓಕೆ ಮೇಡಮ್, ನಿಮ್ಗೆ ಯಾವಾಗ ಹಾಕೋಬೇಕನ್ಸುತ್ತೋ ಆವಾಗ ಹಾಕೊಳ್ಳಿ. ತಗೊಳ್ಳಿ. ಸರಿ, ನಮ್ ಪ್ಲಾನ್ ಪ್ರಕಾರ ಬೆಳಿಗ್ಗೆ ನಾವಲ್ಲಿರೋಣ. ಓಕೆ ಮೇಡಮ್. ಶಾರದಾ, ನಾನು ನಿಂಗೆ ತುಂಬ ಮೋಸ ಮಾಡ್ಬಿಟ್ಟೆ. ನನ್ನ ಛೆ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಕ್ಷಮಿಸ್ಬೇಕಾದವಳು ನಾನಲ್ಲ, ಇವ್ರತ್ರ ಸಾರಿ ಕೇಳಿ. ಸರ್, ನನ್ನ ಕಲಿಗೆ ಯಾಕೆ ಸರ್ ಬೀಳ್ತಾ ಇದ್ದೀರಾ? ನಿಮ್ಮ ತಪ್ಪನ್ನ ತಿದ್ಕೊಂಡು ಸರಿ ಹೋದ್ರಲ್ಲ, ಅಷ್ಟು ಸಾಕು. ನಿಮ್ಮ ಹಾಗೆ ತಪ್ಪು ಮಾಡೋರಿಗೆಲ್ಲ ಇದೊಂದು ಪಾಠ ಆಗಲಿ. ನಮ್ಮ ಜೀವನದಲ್ಲಿ ನಿಜವಾದ ಗೆಲುವು ಯಾವ್ದು ಗೊತ್ತಾ ಸರ್? ನಾವು ಸತ್ತಾಗ ನಮ್ಮ ಸ್ನೇಹಿತರು, ಸಂಬಂಧಿಕರಲ್ದೆ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲಿರೋ ಜನ ನಮಗಾಗಿ 2 ತೊಟ್ಟು ಕಣ್ಣೀರ್ ಹಾಕ್ತಾರಲ್ಲ, ಅದು. ಎಲ್ಲಾ ದೇಶ ನಾಯಕರು ಮಾಡಿದ್ದು ಅದನ್ನೇ. ನಾವು ಅವ್ರಾಗೋಣ, ಕೊನೆ ಪಕ್ಷ ಅವ್ರ ದಾರಿಲಾದ್ರೂ ನಡೆಯೋಣ. ನಿಮ್ಗೆ ಇಂಥ ಹೆಂಡತಿ ಸಿಗ್ಬೇಕು ಅಂದ್ರೆ ನೀವು ತುಂಬಾ ಪುಣ್ಯ ಮಾಡಿರ್ಬೇಕು. ನೀವಿಬ್ರು 100 ಕಾಲ ಚೆನ್ನಾಗಿರ್ಬೇಕು. ಯಾಕೆ ವೇಣು, ಕಣ್ಣಲ್ಲಿ ನೀರು? ಏನಿಲ್ಲ ಮೇಡಮ್, ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ತಾಳಿ ಅನ್ನೋದು ದೇವಸ್ಥಾನದ ಕಳಶ ಇದ್ದಂಗೆ ಮೇಡಮ್. ನನ್ನ ಸಂಸಾರ ಸರಿ ಮಾಡೋದಕ್ಕೋಸ್ಕರ ನಿಮ್ಮ ಕುತ್ತಿಗೆಯಿಂದ ತಾಳಿ ತೆಗೆಯೋದಕ್ಕೂ ಹಿಂಜರಲಿಲ್ಲ ನೀವು. ನಾನು ತಪ್ಪು ಮಾಡ್ಬಿಟ್ಟೇನೋ ಅನಿಸ್ತಾ ಇದೆ. ನೀವು ನನ್ನ ತಾಯಿ ರೂಪದಲ್ಲಿರೋ ದೇವತೆ ಮೇಡಮ್, ದೇವತೆ. ನಿಮ್ಮಂತ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ಕ್ಷಮಿಸಿ. ಬರ್ತೀನಿ ಮೇಡಮ್. ವೇಣು,
ವೇಣು, ತಗೊಳ್ಳಿ ನಿಮ್ಮ ಮನೆ ಪತ್ರ. ಇನ್ ಮುಂದೆ ಇದ್ರ ಅವಶ್ಯಕತೆ ನಿಮಗಿಲ್ಲ ಅಂತ ನಾನು ಅನ್ಕೋತೀನಿ. ಇದನ್ನ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನಿನ್ ಮುಟ್ಟು ಯೋಗ್ಯತೆ ನನಗಿಲ್ಲ. ಸತ್ಯದಿಂದ ಸುಳ್ಳಿಗಿರೋ ದೂರ ಎಷ್ಟು ಗೊತ್ತಾ? ಕಣ್ಣಿಂದ ನೋಡೋದು ಸತ್ಯ, ಕಿವಿಯಿಂದ ಕೇಳೋದು ಸುಳ್ಳು. ಇವೆರಡರ ಅಂತರ 4 ಬೆರಳು. ಒಬ್ಬ ವ್ಯಕ್ತಿನ ದ್ವೇಷ ಮಾಡೋದಕ್ಕೆ ಹಾಗೆ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡೋದಕ್ಕಿರೋ ಅಂತರ ಇಷ್ಟೇ. ಇದನ್ನ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ನೋಡು, ನಮ್ ಕಣ್ಣೀರಿಂದ ಇನ್ನೊಬ್ಬರಿಗೆ ಖುಷಿ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ ನಗುವಿಂದ ಇನ್ನೊಬ್ಬರಿಗೆ ದುಃಖ ಆಗ್ಬಾರ್ದು ಚೈತ್ರ. ಅಂಥದ್ರಲ್ಲಿ ನೀನವ್ರಿಗಿಷ್ಟೆಲ್ಲ ನೋವು ಕೊಟ್ರು ಅವ್ರು ನಿನ್ಗೇನಾದ್ರೂ ತೊಂದರೆ ಕೊಟ್ರಾ? ಇಲ್ಲ. ಯಾಕೆಂದ್ರೆ ಅದು ನಿನ್ ಮೇಲಿನ ಪ್ರೀತಿಗೋಸ್ಕರ. ನೋಡು ಚೈತ್ರ, ನಾವ್ ಹುಟ್ಟಾಗ ಉಸಿರಿರುತ್ತೆ, ಹೆಸರಿರಲ್ಲ. ಅದೇ ನಾವ್ ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಹೆಸರಿಗೆ ಕಳಂಕ ತಂದ್ಕೋಬೇಡ. ಅವರನ್ನ ಅರ್ಥ ಮಾಡ್ಕೊಂಡು ಸುಖವಾಗಿ ಬಾಳು. ಹೋಗು. ಚೈತ್ರ, ಮನ್ಸು ಅನ್ನೋದು ಎಲ್ರಿಗೂ ಹಂಚೋ ಪ್ರಸಾದ ಆಗ್ಬಾರ್ದು. ಅದು ದೇವ್ರಿಗೆ ಮಾತ್ರ ಇಡೋ ನೈವೇದ್ಯ ಆಗ್ಬೇಕು. ಅರ್ಥ ಆಯ್ತು ಅಂದ್ಕೋತೀನಿ. ಹೋಗು. ನೋಡಿ ಸರ್, ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡಬಲ್ಲ, ಆದರೆ ಪ್ರಕೃತಿಯ ವಿರುದ್ಧ ಒಂದು ಸಣ್ಣ ಹೂವನ್ನು ಅರಳಿಸಲಾರ. ಅದೇನೇ ಇದ್ರೂ ಅವನಿಗೆ ಮಾತ್ರನೇ ಸಾಧ್ಯ. ಓಕೆ.